ಪ್ರಿಯ ವೀಕ್ಷಕರೇ ನಮಸ್ತೆ. ಸುಳ್ಯದ ಅದ್ಭುತ ಸಾಧಕ, ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಗಳಿಸಿರುವಂಥವರು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು. ಶಿಕ್ಷಣ ತಜ್ಞರಾಗಿ, ಲೇಖಕನಾಗಿ, ಸಾಹಿತಿಯಾಗಿ, ರಾಜಕಾರಣಿಯಾಗಿ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದವರು. ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕಳೆದ ಎಪಿಸೋಡ್ನಲ್ಲಿ ನೋಡಿದ್ದೀರಿ. ಇದೀಗ ಎರಡನೇ ಎಪಿಸೋಡ್. ನಾನು ಚಿಕ್ಕನ್ನಲ್ಲಿ 10 ವರ್ಷವಾಗಿದ್ದಾಗ ನಾನು ಬಸ್ ನೋಡಿದವನು. ಅಲ್ಲಿವರೆಗೆ ಬಸ್ಸೇ ನೋಡಿಲ್ಲ, ಅವಶ್ಯಕತೆ ಇಲ್ಲ. ನಾನು ಫಾಸ್ಟೆಸ್ಟ್ ಫ್ಲೈಟಲ್ಲಿ ಹೋಗಿದ್ದೇನೆ. ನಾನು ಜಾಗ ಇಲ್ಲದ ಮಲ್ಕೊಳ್ಳೋದಕ್ಕೆ ಸುಳ್ಯದ ಬಸ್ ಸ್ಟ್ಯಾಂಡಲ್ಲಿ ಯಾವುದು ಸಿಗಲಿಲ್ಲ ಅಂತ ಒಂದು ಬೆಂಚಲ್ಲಿ ಮಲಗಿದ್ದೆ. ಟುಡೇ ಐ ಗೋ ಟು ಎ ವೆರಿ ಫೈನ್ ವಾಟ್ ಕಾಲ್ ಹೋಟೆಲ್ಸ್. ನನ್ನ ಸ್ನೇಹಿತರು ಬುಕ್ ಮಾಡ್ತಾರೆ 7 ಸ್ಟಾರ್ ಹೋಟೆಲ್ಸ್. ನಾನು ಮಾತ್ರ ಅಲ್ಲ, ಎಲ್ಲರೂ ಇಂಥ ಒಂದು ಫ್ಯಾಸಿನೇಟಿಂಗ್, ಬ್ಯೂಟಿಫುಲ್, ಎಕ್ಸಲೆಂಟ್ ವರ್ಲ್ಡ್ ಅದನ್ನು ಅನುಭವಿಸೋದು ಬಿಟ್ಟು ಇವನಾರವ ಎನ್ನೋದಿರು ಅಂತ ಭಾಷಣ ಹೊಡಿತಾರೆ. ಇವ ನಮ್ಮವ ಎನ್ನುವಂತ ಬಸವಣ್ಣನನ್ನು ಮರೀತಾರೆ. ಬಸವನನ್ನು ನಾವು ಜಾತಿಗೆ ತಂದುಬಿಟ್ಟಿದ್ವಿ. ಕುವೆಂಪು ಎಂಥ ರಸಋಷಿ. ಪಂಪ ಮನುಜಕುಲ ತಾನೊಂದೆವಲಂ. ಕುವೆಂಪು ವಿಶ್ವಜನನೀಯ ತನುಜಾತೆ ಕನ್ನಡ ಮಾತೆ, ಭಾರತ ಮಾತೆ ತನುಜಾತೆ. ವಿಶ್ವ ಮಾತೆ ನಮ್ಮ ಅಜ್ಜಿ, ಭಾರತ ಮಾತೆ ನಮ್ಮಮ್ಮ, ಕನ್ನಡ ನಮ್ಮಮ್ಮ. ಭಾರತ ಮಾತೆ ಯಾರು ಅಂತ ಬರೆದೆ ಕನ್ನಡದಲ್ಲಿ. ಅದನ್ನು ಮಾನ್ಯ ಮನಮೋಹನ್ ಸಿಂಗ್ ಅವರು ನನಗೆ ಅತ್ಯಂತ ಸ್ನೇಹಿತರಾಗಿದ್ದರು, ಹಿರಿಯ ಸ್ನೇಹಿತ. ಮುಖ್ಯ ಪ್ರಧಾನಮಂತ್ರಿಗಳು ಬಂದು ಕನ್ನಡ ಸಂಘದಲ್ಲಿ ರಿಲೀಸ್ ಮಾಡಿದ್ರು. ನಾನು ಕನ್ನಡದಲ್ಲಿ ಏನು ಬರೆದಿದ್ದೀನಿ ಅಂತ ಅವ್ನಿಗೆ ಗೊತ್ತಿಲ್ಲ. ನೆಹರು ಬಗ್ಗೆ, ನೆಹರು ಲಾಹೋರ್ ಎಲ್ಲ ಈ ಸ್ವಾತಂತ್ರ್ಯ ಚುನಾವಣೆಯ ಬಗ್ಗೆ ಎಲ್ಲ ಭಾಷಣ ಮಾಡ್ತಾ ಇರುವಾಗ ಎಲ್ಲ ಇದು ಕೂಡ ಎಂಡ್ ಆಗುವಂಥದ್ದು ಭಾರತ್ ಮಾತಾ ಕಿ ಜೈ ಅಂತ. ನೆಹರು ಎಲ್ಲರಲ್ಲಿ ಕೇಳೋದು, ಭಾರತ್ ಮಾತಾ ಕೌನ್ ಹೇ? ಯಾರು ಏನು ಉತ್ತರ ಕೊಡ್ತಾರೆ, ಕೌನ್ ಹೇ ಉತ್ತರ ಇಲ್ಲ. ಲಾಹೋರ್ನಲ್ಲಿ ಒಂದು ದಿವಸ ರಾತ್ರಿ 1 ಗಂಟೆಗೆ ಅವ್ರ ಭಾಷಣ. ಮುಸುಕಿನ ಚಳಿ, ಧೂಳು ಇದೆ, ವಿಚಿತ್ರವಾದ ಇದು ಆಗಿನ ಕಾಲದ ಪೆಟ್ರೋಮೆಕ್ಸ್ಗಳು. ಭಾರತ್ ಮಾತಾ ಕೌನ್ ಹೇ ಅಂತ ಹೇಳಿದಾಗ ಒಬ್ಬ ಮುದುಕ ಎದ್ದ. ಕುಡಿದಿರ್ಬೋದೇನೋ ಅವನು ಕಂಬಳಿ ಹೊದ್ಕೊಂಡಿದ್ದ. ಮೇಹು ಭಾರತ್ ಮಾತಾ ಅಂದ ಕೈ ಎತ್ತಿ. ಸಡನ್ಲಿ ನೆಹರು ಸ್ಟೇಜಿಂದ ಇಳಿದು ಅಲ್ಲಿಗೆ ಹೋಗಿ ಅವನ ಕೈ ಹಿಡ್ಕೊಂಡು ಸ್ಟೇಜಿಗೆ ಕರ್ಕೊಂಬಂದು, ಆಪ್ ಹೇ ಭಾರತ್ ಮಾತಾ. ಭಾರತ್ ಮಾತಾ ಅಂದರೆ ಭಾರತದ ಜನರು. ಭಾರತ್ ಮಾತಾ ಭಾರತದ ಫೋಟೋ ಅಲ್ರಿ, ಅದೊಂದು ಸಂಕೇತ. ಗಡಿಗಳು ಅಲ್ಲ. ಈಗಂತೂ ಬಾರ್ಡರ್ ಕನ್ಫೈನ್ಡ್ ನ್ಯಾಷನಲಿಸಮ್ ಇಲ್ಲ. ನಮ್ಮವರು ಕಮಲಾ ಹ್ಯಾರಿಸ್ ನಿಂತರೆ, ಶುನಕಲ್ಲಿ ಗೆದ್ದರೆ ನಮಗೆ ಯಾಕೆ ಸಂತೋಷ ಆಗಬೇಕು? ಆಗಲೇಬೇಕು ನಮಗೆ. ಈಗ ಬಾರ್ಡರ್ಸನ್ನು ಮೀರಿದಂಥ ಒಂದು ವ್ಯಾಪಿ ಆಗುವಂಥ ನಮ್ಮದು ವಿಶ್ವಗುರು. ಭಾರತೀಯ ಸಂಸ್ಕೃತಿಯ ವಿಶ್ವಗುರು. ಯಾಕಂದರೆ ಇದು ಅಬ್ಸರ್ವ್ ಮಾಡ್ಕೊಳ್ತದೆ. ನನ್ನದೇ ಐ ಆಮ್ ಫೈನಲ್ ಅಂತ ಹೇಳೋದಿಲ್ಲ. ಬೇರೆ ದೇಶದವರು ಅಥವಾ ಬೇರೆ ಜನಗಳು ಹೇಳುವಾಗೆ ಐ ಆಮ್ ಫೈನಲ್ ಅನ್ನೋದಿಲ್ಲ. ಐ ಮೇ ಬಿ ಫೈನಲ್, ಯು ಮೇ ರಿಜೆಕ್ಟ್ ಮೀ ಅಂತ ಹೇಳ್ತಾನೆ ಕೃಷ್ಣ. ಭಗವದ್ಗೀತೆ ಹೇಳಿದ ಮೇಲೆ ಕೃಷ್ಣ ಹೇಳೋದು, ಅರ್ಜುನ ನಾನು ಹೇಳೋದನ್ನು ಒಪ್ಕೊಳ್ಬೇಕಾಡುವಾಗ ನೀನು ಫಿಲ್ಟರ್ ಮಾಡ್ಕೊಂಡು ತಗೋ ಅಂತ. ನೋಡಿ, ನಮ್ಮ ಧರ್ಮದಲ್ಲಿ ಚಾರ್ವಾಕ ಅಂದರೆ ದೇವರಿಲ್ಲ ಅನ್ನೋನು. ಆ ಚಾರ್ವಾಕನೇ ರಾಮನ ಗುರು, ಶ್ರೀರಾಮನಿಗೆ ಅವನ ಗುರು. ನಾನು ದೇವರಿಲ್ಲ ಅಂದರೂ ಕೂಡ ನನ್ನ ಧರ್ಮ. ಬೇರೆ ಧರ್ಮದಲ್ಲಿ ಇದಾಗೋದಿಲ್ಲ. ನಾನು ಅದನ್ನು ಹೀಗಳೆಯೋದು ಅಂತಲ್ಲ. ಈ ಬೇರೆ ಧರ್ಮದ ಜನರು ನಮ್ಮನ್ನು ಒಪ್ಕೊಂಡಿರೋದಲ್ಲ. ಐನ್ಸ್ಟೀನು, ಮ್ಯಾಕ್ಸ್ ಮುಲ್ಲರ್, ಇಂಥ ದೊಡ್ಡ ರದರ್ಫೋರ್ಡ್, ಇಂಥ ಮಹಾನ್ ವಿಜ್ಞಾನಿಗಳಾಗ ಇಂಡಿಯನ್ ಕಲ್ಚರ್ ಇಸ್ ದ ಫೈನಲ್ ಸೊಲ್ಯೂಷನ್ ಅಂದರು. ಬುದ್ಧಿಸಮ್, ಜೈನಿಸಮ್, ಎಲ್ಲಿಯವರೆಗೆ ಮನುಷ್ಯನಾಗಿ ಪ್ರೀತಿಸುವಂತಹ ಇರುತ್ತೋ ಅಲ್ಲಿವರೆಗೆ ಬುದ್ಧ ಇರ್ತಾನೆ. ಅಲ್ಲಿವರೆಗೆ ಬುದ್ಧಿಸಮ್ ಈಸ್ ಅನ್ ಆಫ್ ಶೂಟ್ ಆಫ್ ಹಿಂದೂಯಿಸಮ್, ಜೈನಿಸಮ್. ಇದನ್ನೆಲ್ಲ ನಾವು ತಿಳ್ಕೊಳ್ಳದೆ ಈಗ ಏನಾಗಿದೆ ದುರ್ಗಾಕುಮಾರ್, ಹಳ್ಳಿಯಲ್ಲಿ ಜಗಳ ಆಗಿಬಿಡುವಂಥದ್ದು, ಮನೆಗಳನ್ನು ಹೊಡೆಯುವಂಥದ್ದು. ಯಾವನೊಬ್ಬ ರಾಜಕಾರಣಿ ಇರ್ತಾನೆ, ಅವನು ತೀರ್ಕೊಂಡ್ಬಿಡ್ತಾನೆ, ಒಂದು ಪಕ್ಷದಲ್ಲಿ ಇರ್ತಾನೆ. ಅವನ ಮಗನನ್ನು ಹಿಡಿದು ಒಪೋಸಿಷನ್ ಪಾರ್ಟಿಯವರು ಅವನನ್ನು ಹಿಡಿದು ಅವನಿಗೆ ನಿಲ್ಲಿಸೋದು. ಇದು ವಿಚಿತ್ರವಾದಂಥ ಒಂದು ವಿಧ್ವಂಸಕ ಅಂತ ಹೇಳೋದಿಲ್ಲ ನಾನು. ದೇಶ ಪ್ರೇಮದ ಕೆಲಸ ಅಲ್ಲ ಇದಲ್ಲ. ನಾನು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಭಾಳ ಹೆದರಿಕೆ ಆಗ್ತದೆ ನನಗೆ. ನಾನು ಅನೇಕ ಬಾರಿ ಭಾಷಣ ನೇರವಾಗಿ ಮಾತಾಡ್ತೀನಿ. ನನ್ನ ಐಡಿಯಾಲಜಿ ಬೇರೆ, ನನ್ನ ಕಣ್ಣಿಗೆ ಕಾಣುವಂಥದ್ದು ಬೇರೆ. ರಾವಣನಿಗೆ 10 ತಲೆ ಅಂತ ವಾಲ್ಮೀಕಿ ಹೇಳಿದರು. ಕತ್ತೆಷ್ಟು ಒಂದೊಂದೇ, ಹೊಟ್ಟೆ ಎಷ್ಟು ಒಂದು.
ಒಂದೊಂದಕ್ಕೆ ಒಂದೊಂದು ಹೆಸರಿಡಿ, ಎಲ್ಲರೂ ಒಂದೇ, ಕತ್ತು ಮತ್ತು ಹೊಟ್ಟೆ. ದ್ವೇಷ, ಭ್ರಷ್ಟಾಚಾರ. ದ್ವೇಷ ಯಾಕೆ ಅಂದರೆ ಕಮ್ಯುನಲಿಸಮ್ ಫ್ಲರಿಷಸ್ ಟು ಪ್ರೊಟೆಕ್ಟ್ ಕರಪ್ಷನ್. ಭ್ರಷ್ಟಾಚಾರವನ್ನು ನೀವು ಪ್ರೊಟೆಕ್ಟ್ ಮಾಡೋದಕ್ಕೆ ಕಮ್ಯುನಲಿಸಮ್ ಒಳ್ಳೆ ಅಸ್ತ್ರ. ನಾನು ಹಿಂದೂ, ನನಗೆ ಹೊಡಿತಾರೆ, ನಾನು ಮುಸ್ಲಿಂ, ನನಗೆ ಹೊಡಿತಾರೆ, ನಾನು ಲಿಂಗಾಯತ, ನಾನು ಗೌಡ, ನಾನು ಬ್ರಾಹ್ಮಣ, ನಾನು OBC, ನಾನು ಕುರುಬ, ನಾನು ದಲಿತ, ಹೀಗೆಲ್ಲ ಬೊಬ್ಬೆ ಹೊಡಿಯೋರು ಯಾರು ಸ್ವಾಮಿ? ಅವರು ಎಲ್ಲರೂ ಭ್ರಷ್ಟಾಚಾರ ಇರ್ತಾರೆ ಹೆಚ್ಚಿನವರು. ಒಳ್ಳೆಯ ವಿಷಯಕ್ಕೆ ಜಾತಿಯ ಉದ್ಧಾರಕ್ಕಾಗಿ ಮಾಡುವಂಥ ನಾಯಕರು ಇದ್ದಾರೆ, ತಮ್ಮ ಜಾತಿಯ ಬಡವರನ್ನು ತರೋದಕ್ಕೆ. ರಾಜಕಾರಣಿಗಳಲ್ಲಿ ಹೆಚ್ಚಿನವರು ನನಗೆ ಅನ್ಯಾಯ ಆಗಿದೆ, ನಮ್ಮ ಜಾತಿಗೆ ಅನ್ಯಾಯ ಆಗಿದೆ, ನನಗೆ ಅನ್ಯಾಯ ಆಗಿದೆ ಅಂತ ಅನ್ನುವಂಥದ್ದು. ಯಾಕೆ ಇದು? ಪರಿಹಾರ ಇದೆಯಾ ಸರ್? ಪರಿಹಾರ ಇದೆಯಾ? ಪರಿಹಾರ ಇದೆ. ಪರಿಹಾರ ಇರಬೇಕಾದ್ರೆ ಮೊದಲನೇದಾಗಿ ನೋಡಿ, ರಾಜಕಾರಣಿಗಳಲ್ಲಿ ಇದೇನು ಗೊತ್ತಾ ನನಗೆ, ರಾಜಕಾರಣದಲ್ಲಿ ನಾನು ಮಹಾ ನಾಯಕರ ಒಡನಾಟ ಇದೆ, ಇತ್ತು, ಈಗಲೂ ಇದೆ. ಅವ್ರ ಹೆಸರುಗಳೆಲ್ಲ ಹೇಳೋದು ನನ್ನ ಸ್ವಪ್ರತಿಷ್ಠೆ ಆಗಿಬಿಡ್ತದೆ. ಡೆಲ್ಲಿಯಿಂದ ಹಿಡಿದು, ಭಾಜಪದಿಂದ ಹಿಡಿದು, CPM ಹೆಚ್ಚುವರಿಯಿಂದ ಹಿಡಿದು ಎಲ್ಲರ ಜೊತೆ ಒಡನಾಟ ಇದೆ. ಇಂಡಿವಿಜುವಲ್ ಎವ್ರಿಬಡಿ ಇಸ್ ಗುಡ್. ಕಲೆಕ್ಟಿವ್ ಆದಾಗ ಅದೇನು ಸಮೂಹ ಸಣ್ಣ ಹಿಡಿತದೆ ಇವರಿಗೆ ಅಂತ ಗೊತ್ತಾಗೋದಿಲ್ಲ. ಮೊದಲು ಎತ್ಕೊಳ್ಳೋದೇ ಇನ್ನೊಬ್ಬರಿಗೆ ಬೈಯೋದು. ಹೇಗಂದರೆ, ನೀನು ಕರಪ್ಟ್ ಅಂತ ಒಬ್ಬ ಹೇಳ್ತಾನೆ, ನೀನು ಕರಪ್ಟ್ ಅಲ್ವ ಅಂತ ಇನ್ನೊಬ್ಬ ಹೇಳ್ತಾನೆ. ನಾನು ಕರಪ್ಟ್ ಅಲ್ಲ ಅಂತ ಹೇಳೋದೇ ಇಲ್ಲ. ಕೇಳಿದಿರಿ ಇವತ್ತಿನ ಇದು? ಅದಕ್ಕೆ ಶಿವಾನಂದ್ರ ಹತ್ರ ನನಗೆ ಖುಷಿ. ಅವ್ರಿಗೆ ಹೇಳ್ತೇನೆ ನಾನು ಫೋನ್ ಮಾಡಿ, ಭ್ರಷ್ಟಾಚಾರ ಇಲ್ಲದ ಕ್ಯಾಂಡಿಡೇಟ್ಸು ಇಲ್ಲದಿದ್ದರೂ ಪರವಾಗಿಲ್ಲ, ತಮಟೆ ಹೊಡೆದು ಜಾಗೃತಿ ನೋಡಿ, ತಮಟೆ ಹೊಡಿಬೇಕಲ್ಲ. ನಮ್ಮ ಕೆಲಸ ತಮಟೆ ಹೊಡಿಯೋದು. ತಪ್ಪಾಗಿದೆ ಅಂತ ನಾವು ಹೇಳಿದರೆ ಎಚ್ಚೆತ್ಕೊಳ್ತಾರೆ. ಈಗಿನ ವಿದ್ಯಾರ್ಥಿಗಳಿಗೆ, ಮೊದಲನೇ ವಿದ್ಯಾರ್ಥಿಗಳು ಕೂಡ ಜಾತಿ ಇಲ್ಲವೇ ಇಲ್ಲ. ಕಂಡಿದ್ದೀರ ನೀವು? ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ, ಒಟ್ಟಿಗೆ ಕಾಫಿ ತಿಂಡಿ ಮಾಡ್ತಾರೆ, ಮದುವೆಗಳು ಹಾಕೊಂಡ್ಬಿಡ್ತಾರೆ. ಅವ್ರ ಜಾತಿ ಇಲ್ಲ, ಜಾತಿಯನ್ನು ಮೀರಿದವರು ಅವರು. ಮದುವೆಗಳು ಈಗ ನನ್ನ ವಿದ್ಯಾರ್ಥಿಗಳಂತೂ ಅವ್ರ ಮೊಮ್ಮಕ್ಕಳಿದ್ದಾರೆ, ಒಂದು 30% ಇಂಟರ್ಕಾಸ್ಟ್ ಮ್ಯಾರೇಜ್ ಆಗೋದು. ಅದು ನನ್ನ ಕುಟುಂಬದಲ್ಲೂ ಇದ್ದಾರೆ. ಅದು ಒತ್ತಾಯಕ್ಕಾಗೋದಲ್ಲ, ಎರಡು ಫ್ಯಾಮಿಲಿಗಳು ಒಟ್ಟಿಗೆ ಮಾಡ್ಕೋತಾರೆ. ಮೇಲು ಕೀಳು ಅಂತ ಅಲ್ಲಿ ಇಲ್ಲ, ಊಟದಲ್ಲಿ ಮೇಲು ಕೀಳು ಇಲ್ಲ, ಊಟದಲ್ಲಿಲ್ಲ, ಕೂಟದಲ್ಲಿಲ್ಲ, ಓಟಿನಲ್ಲಿ ಯಾಕೆ? ಓಟ್ ಬಂದಾಗ ಈ ಜಾತಿಯವರಿಗೆ ಎಲ್ಲಿ ಕೊಡಬೇಕು, ಈ ಉಪಜಾತಿಯವರಿಗೆ ಎಲ್ಲಿ ಕೊಡಬೇಕು. ಬೇಸರ ಅಂದರೆ ನಮ್ಮ ಕಮ್ಯುನಿಸ್ಟ್ ಸ್ನೇಹಿತರು ಇದೇ ಮಾಡಿಬಿಡ್ತಾರೆ, ಇಲ್ಲಿ ಇಂಥವ್ರಿಗೆ ಕೊಡಬೇಕು, ಈ ಜಾತಿಯವ್ರಿಗೆ ಕೊಡಬೇಕು. ಇದಕ್ಕೆ ಪರಿಹಾರ ಇಲ್ವೋ? ಇದೆ ಪರಿಹಾರ. ನೀವೀಗೊಂದು ಗ್ರಾಮೀಣ ಪತ್ರಿಕೆ, ನನ್ನ ರಿಕ್ವೆಸ್ಟ್ ಇಷ್ಟೇ, ಭ್ರಷ್ಟಾಚಾರ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಬೀಡಿ ಸಿಗರೆಟ್ ಸೇದೋದು ಕಮ್ಮಿ ಆಗಿದೆ. ಹೇಗೆ ಕಮ್ಮಿ ಆಯಿತು? ಜಗತ್ತಲ್ಲೇ ಕಮ್ಮಿ ಆಗಿದೆ, ಇಂಡಿಯಾದಲ್ಲೂ ಕಮ್ಮಿ ಆಗಿದೆ. ಬೇರೆ ಹವ್ಯಾಸಗಳು ಇರ್ಬೋದು, ಬೀಡಿ ಸಿಗರೆಟ್ನ ವಿರುದ್ಧ ನಿರಂತರವಾದ ಒಂದು ಇದಾಯಿತು. ಅದು ಸುಲಭ, ಯಾಕಂದರೆ ಎಲ್ಲ ಪ್ಯಾಕೆಟ್ಗಳಲ್ಲಿ ಕ್ಯಾನ್ಸರಸ್ ಹಾಕ್ಬೋದು. ಈ ಭ್ರಷ್ಟಾಚಾರ ಆ್ಯಂಡ್ ಕಮ್ಯುನಲಿಸಮ್ ಕ್ಯಾನ್ಸರಸ್ ಅಂತ ನಾವು ಹಣೆಪಟ್ಟಿ ತಗೊಳಕ್ಕಾಗತ್ತೆ ರಾಜಕಾರಣಿಗಳಿಗೆ? ಇಲ್ಲ. ನಿಮ್ಮಂಥ ಮಾಧ್ಯಮದವರು ಪ್ರತಿದಿನ 2 ಸಲ ಸುಪ್ರಭಾತ, ರಾತ್ರಿ ಜನಕ್ಕೆ ತಿವಿಬೇಕು ಅಂತ ಹೇಳಬೇಕು. ಆಯಿತು, ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ, ರೆವೆನ್ಯೂ ಆಫೀಸ್ ಆಗಲಿ ಯಾವುದೇ ಆಫೀಸ್ಗೆ ನೀವು ಹೋದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಡಿಲೇ ಮಾಡ್ಬೋದು, ಅವನು ಹೆದರಿಸ್ಬೋದು, ನಿಮಗೆ ತೊಂದರೆ ಕೊಡ್ಬೋದು. ಆ ಹಳ್ಳಿಯ ಜನ ಎಲ್ಲ ಒಟ್ಟಾಗಿ ಹೋಗಿ ಒಬ್ಬನಿಗೆ ಟೋಪಿ ಹಾಕಕ್ಕೆ ಹೋಗಬಾರ್ದು. ಇದು ನನ್ನ ಜಮೀನು. ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಭ್ರಷ್ಟಾಚಾರಿಗೂ ಭ್ರಷ್ಟಾಚಾರ ಬೇಡ. ನನಗೆ ಗೊತ್ತದು, ಭ್ರಷ್ಟಾಚಾರಿಗಳಿಗೂ ಭ್ರಷ್ಟಾಚಾರ ಬೇಡ. ಭ್ರಷ್ಟಾಚಾರ ಕಮ್ಯುನಲಿಸಮಿನ ಪ್ರತಿಪಾದಕರಾದಂಥ ಕೆಲವು ಮಹಾನ್ ನಾಯಕರು, ನನ್ನ ಅಂತರಂಗದ ಸ್ನೇಹಿತರು, ಅವರಿಗೆ ಕೂಡ ಕೆಟ್ಟೋಗ್ಬಿಟ್ಟಿದೆ ಕಾಲ ಅಂತೀರಿ. ನೀವು ಕೆಡಿಸಿದ್ದೀರಿ ಅಂತ ಹೇಳ್ತೀನಿ ನಾನು ಅವರಿಗೆ. ಈ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಪರಿಹಾರ ಇದೆ. ಪರಿಹಾರ ಆಗುವುದು ಮೀಡಿಯಾದ ಮೂಲಕ, ಮೇಷ್ಟ್ರುಗಳ ಮೂಲಕ, ಸಾಹಿತಿಗಳ ಮೂಲಕ. ಆದರೆ ಮೀಡಿಯಾ ಕೂಡ ಇವತ್ತೇನಾಗಿದೆ, ಕ್ಯಾಶ್ ಆ್ಯಂಡ್ ಕ್ಯಾರಿ ಆಗಿಬಿಟ್ಟಿದೆ. ಪ್ರೊವೋಕಿಂಗ್, ಇನ್ಸ್ಟಿಗೇಟಿಂಗ್, TRP. ಒಂದಿಷ್ಟು ದಿವಸ ನಾವು TRP ಬೇಡ, ನಮ್ಮ ಕೆಲಸ ಮಾಡ್ತೀವಿ ಅಂದರೆ ಯಾರು ಬರೋದಿಲ್ಲ. ನಾನು ಕೆಲವು ರಾಷ್ಟ್ರೀಯ ಪಕ್ಷಗಳಿಗೆ ಹೇಳಿದ್ದೀನಿ, ನೋಡಿ, ನಿಮಗೆ ಮನಿ ಮಸಲ್ ಮತ್ತು ಮನಿ
ಮಸಲ್ ಆ್ಯಂಡ್ ಮ್ಯಾನಿಪುಲೇಷನ್. ಈ ಮೂರನ್ನು ಹೇಗೆ ಎದುರಿಸ್ತೀರಿ ನೀವು? ಎದುರಿಸೋಕ್ಕೆ ದಾರಿ ಇದೆ. ಒಬ್ಬ ಗಾಂಧಿ ಬಂದ, ಗಾಂಧೀಜಿ ಬಂದಾಗ ಈ ಸಮಾಜ ಹೇಗೆ ಇರಲಿಲ್ವಾ? ಇದಕ್ಕಿಂತ ಕೆಟ್ಟ ಜಾತೀಯತೆ ಇತ್ತು, ಕೆಟ್ಟ ಜಾತೀಯತೆ ಇತ್ತು. ಒಬ್ಬರನ್ನೊಬ್ಬರು ಮುಟ್ಕೋತಾ ಇರಲಿಲ್ಲ, ಅಸ್ಪೃಶ್ಯತೆ ಹಾಗಿತ್ತು, ಫ್ಯೂಡಲಿಸಮ್ ಹಾಗಿತ್ತು, ಜೀತ ಪದ್ಧತಿ ಹಾಗಿತ್ತು. ಗಾಂಧೀಜಿ ಒಂದು ಕೋಲಿಟ್ಕೊಂಡು, ಗಾಂಧಿ ಜೊತೆ ಬಂದವರು ಯಾರು? ಎಲ್ಲ ಬಡ ಜನ, ಹೆಂಗಸರು, ವಿದ್ಯಾರ್ಥಿಗಳು. ಒಂದೇ ಒಂದು ಮಾಡಿಬಿಟ್ರು ಅವರು. ರಘುಪತಿ ರಾಘವ ರಾಜಾರಾಮ್ ಎಲ್ಲರೂ ಭಜನೆ ಮಾಡೋದು. ಅದಕ್ಕೊಂದು ಸೇರಿಸಿದ್ರು ಒಂದು ಲೈನ್, ಈಶ್ವರ ಅಲ್ಲ ತೇರೆ ನಾಮ್, ಯೇಸು ಕ್ರಿಸ್ತನತಿ ಪಾವನ್ ನಾಮ್. ಹಿಂದೂಗಳು ಮುಸ್ಲಿಮರು ಎಲ್ಲಲ್ಲೇ ಕೂತ್ಕೊಂಡು ಅದೇ ಭಜನೆ ಮಾಡಿದರು. ನಾವು ನಮ್ಮದೇ ಅಂತ ಹೇಳ್ಕೊಂಬಿಟ್ರೆ ಇನ್ನೊಬ್ಬರಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಎಲ್ಲರೂ ಒಂದೇ ಅಂದರೆ ಎಲ್ಲರೂ ಒಂದಾಗ್ತದೆ. ಒಂದೇ ಮಾತರಂ ಹೆಸರಿನಲ್ಲಿ ಜಗಳ ಆಡ್ತಾ ಇದ್ದೀವಿ, ಒಂದೇ ಮಾತರಂ ಹೆಸರಿನಲ್ಲಿ ನಾವು ಡಿವೈಡ್ ಮಾಡೋಕ್ಕೆ ಹೋಗ್ತೀವಿ. ಏನು ತಾಯಿಯನ್ನು ಕಡಿಯೋದಾ ಸ್ವಾಮಿ ನೀವು? ಒಂದೇ ಮಾತರಂ ಅಂತೇಳಿ ಮಾತರಮ್ಮನ ಕಡಿಯೋದಾ? ಯಾಕೆ ಇಡೀ ಎಲ್ಲ ರಾಜಕಾರಣಿಗಳು ಒಂದೇ ಮಾತರಂನಲ್ಲಿ ನೀನು ಹಾಗೆ ಮಾಡಿದೆ ನೋಡಿ, ನಮ್ಮಲ್ಲಿ ವಿ ಡೋಂಟ್ ಹ್ಯಾವ್ ಸೆನ್ಸ್ ಆಫ್ ಹಿಸ್ಟ್ರಿ, ವಿ ಸಫರ್ ಫ್ರಮ್ ಬ್ಯಾಡ್ ಮೆಮರಿ. ಬೋಸ್ನಿಯಾದಲ್ಲಾಯಿತು. ಬೋಸ್ನಿಯಾದಲ್ಲಿ ಒಂದು 3000 ವರ್ಷಕ್ಕೆ ಹಿಂದೆ ಮುಸ್ಲಿಮರು ಯಾವುದೋ ಸೆಂಟ್ರಲ್ ಏಷ್ಯಾದಿಂದ ದಾಳಿ ಮಾಡಿದ್ರು ಅಂತೇಳಿ ಅಲ್ಲಿದ್ದಂಥ ಬಡಪಾಯಿ ಮುಸ್ಲಿಮರನ್ನೆಲ್ಲ ಕೊಚ್ಚು ಕೊಂದಾಕ್ಬಿಟ್ರು. ಗಾಜಾ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಪಾಕಿಸ್ತಾನ ಇಸ್ ಅನ್ ಅಬರೇಷನ್. ಪಾಕಿಸ್ತಾನ ಇಸ್ ಅನ್ ಅಬರೇಷನ್, ಬಾಂಗ್ಲಾದೇಶ್ ಈಸ್ ಎ ಹುಣ್ಣು. ಇದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಅದೇ ರೀತಿಯಲ್ಲಿ ಎದುರುತ್ತರ ಕೊಡೋದಲ್ಲ. ಐ ಫೆಲ್ಟ್ ವೆರಿ ಹ್ಯಾಪಿ ವೆನ್ ವಾಜಪೇಯಿ ಫೇಲ್ ಆಗಿರ್ಬೋದು, ಅವರು ಸೌಹಾರ್ದ ಯಾತ್ರೆ ಹೋದರು. ಇವನ್ ಮೋದಿ ಹೋದರು ಚೈನಾಗೆ. ಪಾಕಿಸ್ತಾನದಲ್ಲಿ ನವಾಜ್ ಶರೀಫ್ ಅವರ ಮೊಮ್ಮಗಳ ನಿಶ್ಚಿತಾರ್ಥಕ್ಕೆ ಯಾರು ಹೇಳದೆ ಹೋದರು. ಟೀಕೆ ಬಂತು ಅವ್ರ ಮೇಲೆ. ನಾನು ಅವರ ಅನೇಕ ವಾದಗಳನ್ನು ಟೀಕಿಸಿದ್ರು ಕೂಡ ಇದನ್ನು ಒಪ್ಕೊಂಡವನು. ಸರಿ ಹೋಗ್ಬಿಡ್ತದೇನೋ, ಯಾಕಂದ್ರೆ ಸರಿ ಹೋಗಲೇಬೇಕು. ನಿಮ್ಮ ನೇಬರು ಭಾಳ ಕೆಟ್ಟವನಾದರೆ ನೀವೇನು ಮಾಡ್ತೀರಿ? ಮನೆ ಖಾಲಿ ಮಾಡೋಕ್ಕಾಗ್ತದಾ? ಅವನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತೀರಿ, ನಾನು ಮಾತಾಡ್ಕೊಳ್ತೀನಿ. ಆಫ್ಟರ್ ಆಲ್ ನನಗೆ ತುಂಬ ಪಾಕಿಸ್ತಾನಿ ರೈಟರ್ಸು, ಮ್ಯೂಸಿಷಿಯನ್ಸು ಸ್ನೇಹಿತರಿದ್ದಾರೆ. ದೇ ಅಡ್ಮೈರ್ ಇಂಡಿಯಾ ಲೈಕ್ ಎನಿಥಿಂಗ್. ಇಂಡಿಯಾನೇ ಅದು. ನೀವು ಪಾಕಿಸ್ತಾನಕ್ಕೆ ಹೋದರೆ ಯಾಕೆ ಹೀಗೆ? ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ಈಸ್ ಬಿಕಾಸ್ ಆಫ್ ಇಂಡಿಯಾ. ಇಂಡಿಯಾ ಅದನ್ನೇ ಇಟ್ಕೊಂಡು ನಾವು ದೊಡ್ಡ ದೇಶ ಮಾಡೋದಲ್ಲ. ನಾವು ಹೇಳಿದಾಗ ಗಾಂಧಿ ಆದರ್ಶ ಅಂದರು. ಗಾಂಧಿ ಆದರ್ಶ ಇವತ್ತು ಇರ್ರೆಲೆವೆಂಟ್ ಅನ್ನೋರೆಲ್ಲ ಗಾಂಧಿ ಹೆಸರನ್ನು ಹೇಳ್ಕೊಳ್ಳೋದಲ್ವಾ? ಅಂಬೇಡ್ಕರ್ ಆದರ್ಶ ಇರ್ರೆಲೆವೆಂಟ್ ಅಲ್ಲೂ ಯಾವತ್ತೂ ಕೂಡ ಅಂಬೇಡ್ಕರ್ ಪರಿನಿರ್ವಾಣ ಅಂತ ಮಾಡೋದಲ್ವಾ? ಇದು ಆಷಾಢಭೂತಿತನವಾ? ನಾವು ಮಾಡ್ತಾ ಇಲ್ವಾ? ಬಸವಣ್ಣನ ಆದರ್ಶ ಹಿಡ್ಕೊಂಡು ಭಾಷಣ ಮಾಡೋಂಥವ್ರಿಗೆ ಒಂದು ಸೆಂಟೆನ್ಸ್ ಅದು ಬೇಡವಾ? ಖಂಡಿತ ಅವರ ಮನಸ್ಸಿನೊಳಗಡೆ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪರಿಹಾರ ಇದೆ, ಪರಿಹಾರ ಸುಲಭವಾಗಿದೆ. ಏನಂದರೆ ಒಂದೇ ವರ್ಷದಲ್ಲಿ ಈ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಿಬಿಡ್ಬೋದು. ಫಸ್ಟ್ ಎವ್ರಿಬಡಿ ಶುಡ್ ಸ್ಟಾಪ್ ಲೀಡರ್ಸ್. ಓವರ್ ಟ್ಯಾಂಕ್ ಚೆನ್ನಾಗಿದ್ರೆ ನೀರು ಚೆನ್ನಾಗಿರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಹೂ ರೂಲ್ಸ್ ಡೆಲ್ಲಿ. ಆಲ್ ಪೊಲಿಟಿಕಲ್ ಪಾರ್ಟೀಸ್, ದ ಟಾಪ್ ಲೀಡರ್ಶಿಪ್ ಡೆಲ್ಲಿ ಟೇಕ್ ಎನ್ ಓತ್ ಆ್ಯಂಡ್ ಸೇ ವಿ ಡೋಂಟ್ ಪರ್ಸನಲಿ ಕಂಡೆಮ್ ಎನಿಬಡಿ, ಐಡಿಯಾಲಜಿಕಲಿ ವಿ ಕಂಡೆಮ್. ನಾವು ಬೈತಾ ಇರುವಂಥ ಅಮೇರಿಕಾ ಇದೆಯಲ್ಲ, ಟ್ರಂಪು, ಮಮದಾನಿ ಮೊನ್ನೆ ಏನು ಮಾಡಿದ್ರು ನೋಡಿ. ಮಮದಾನಿ ಸೆಡ್ ಈಸ್ ಎ ಫ್ಯಾಸಿಸ್ಟ್, ಈಸ್ ಎ ಫ್ಯಾಸಿಸ್ಟ್. ಗೆದ್ದರು ಅವರು. ಗೆದ್ದ ಮೇಲೆ ಟ್ರಂಪನ್ನು ನೋಡೋಕೆ ಹೋದಾಗ ಪ್ರಶ್ನವ್ರು ಕೇಳಿದ್ರು, ಡೋಂಟ್ ಯು ಥಿಂಕ್ ಯು ಕಾಲ್ ಹಿಮ್ ಆಸ್ ಎ ಫ್ಯಾಸಿಸ್ಟ್? ತಕ್ಷಣ ಟ್ರಂಪ್ ಕೈ ಹಿಡಿದು, ಹಿ ಕ್ಯಾನ್ ಕಾಲ್ ಮಿ, ಐ ಡೋಂಟ್ ಮೈಂಡ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಎ ಗುಡ್ ಟೆನ್ಯೂರ್, ಈಸ್ ಎ ಗ್ರೇಟ್ ಮೇಯರ್ ಅಂದರು. ನಮ್ಮಲ್ಲಿ ಯಾರಾದರೂ ಅಪೋಸಿಷನ್ ಅವರನ್ನು, ರೂಲಿಂಗ್ ಪಾರ್ಟಿಗೆ ಭಾಳ ಜಾಸ್ತಿ ಜವಾಬ್ದಾರಿ, ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ. ನಾಲಿಗೆಯ ಮೇಲೆ ಸರಸ್ವತಿ ಕುಣಿಯಬೇಕು, ಸರ್ಪ ಅಲ್ಲ, ಸರ್ಪ ಅಲ್ಲ. ಹೀಗೆ ಮಾಡೋದು ಇದೆಲ್ಲ ಸಭ್ಯತೆ ಅಲ್ಲ. ನಾನು ಅನೇಕ ಮಹಾಮಹಿಮರಾದಂತಹ ಪಾರ್ಲಿಮೆಂಟೇರಿಯನ್ಸನ್ನು ನೋಡಿದ್ದೀನಿ. ಅವ್ರು ಹೇಗೆ ಚರ್ಚೆ ಮಾಡ್ತಾಯಿದ್ರು. ನೆಹರು ನಿಂತ್ಕೊಂಡಾಗ ನಾಥಪೈ, ಎಚ್ ವಿ ಕಾಮತ್ ಇವರೆಲ್ಲ ಹೇಗೆ ಮಾತಾಡೋರು. ಇಲ್ಲಿ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ರ ಎದುರಿನಲ್ಲಿ
ಬಂಗಾರಪ್ಪ, ಕೋಣಂದರ್ಲಿಂಗಪ್ಪ, ಕಾಗೋಡು ತಿಮ್ಮಪ್ಪ, ಮುಕ್ಕಣ್ಣಪ್ಪ 4 ಜನ ಇದ್ದದ್ದಾಗ ದೇವರಾಜ ಅರಸನ್ ನಡ್ಬಿಡೋ. ಆ ಮಾತು ಕೆಟ್ಟ ಮಾತಿಲ್ಲ, ಶುದ್ಧವಾದ ಮಾತುಗಳಲ್ಲಿ ಅವರಿಗೆ ಸಿಲ್ಕ್ನಲ್ಲಿ ಹೊಡೆಯೋದು ಅಂತಾರೆ, ಹಾಗೆ ಹೊಡೆದು ಅವ್ರ ಹತ್ರ ಒಪ್ಪಿಸ್ತಾ ಇದ್ರು. ಈಗ ಹಾಗಲ್ಲ. ನಮ್ಮ ಅಸೆಂಬ್ಲಿ ಪಾರ್ಲಿಮೆಂಟ್ಲಿ ಗದ್ದಲ, ಹೊಡೆದಾಟ, ನೀನು ಯಾರೋ ನಾನು ಯಾರೋ, ಬಾ ಅಲ್ಲಿ, ನೀನು ಬಳ್ಳಾರಿಗೆ ಬಾ, ನಾನು ಬಳ್ಳಾರಿಗೆ ಹೋಗ್ತೀನಿ, ಹೊಡೆದಾಟ, ಬಾ ಹೊರಗಡೆ. ಸ್ಟ್ರೀಟ್ ಫೈಟ್ ಇದು. ಇಟ್ಸ್ ಎ ಟಾಕಿಂಗ್ ಶಾಪ್. ಇಟ್ಸ್ ನಾಟ್ ಎ ಸ್ಟ್ರೀಟ್ ಫೈಟ್. ಇಟ್ಸ್ ಎ ಸೇಕ್ರೆಡ್ ಪ್ಲೇಸ್. ಯು ಹ್ಯಾವ್ ಟೇಕನ್ ಅನ್ ಓತ್ ಟು ಸರ್ವ್ ದ ಕಂಟ್ರಿ ಇನ್ ದ ನೇಮ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಕೈಯಲ್ಲಿ ಹಿಡ್ಕೊಳ್ಳೋದಲ್ಲ, ಅನುಷ್ಠಾನ ಮಾಡಬೇಕು. ನೀವೆಲ್ಲ ಓದ್ ತಗೊಂಡಿದ್ದೀರಿ. ಸೊ ರಾಜಕೀಯ ವರ್ಗ ಇಸ್ ಎ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್. ಅದು ಒಂದು ಸಲ ಡಿಸಪಾಯಿಂಟ್ ಆದರೆ ಸಾಮಾಜಿಕ ವರ್ಗ, ಧಾರ್ಮಿಕ ವರ್ಗ ಬಗ್ಗೆ ಹೇಳೋದಿಲ್ಲ. ನಮ್ಮ ಅನೇಕ ಧಾರ್ಮಿಕ ಜನ ಕೂಡ ಸರ್ಕಾರವನ್ನೇ ಅವಲಂಬಿಸೋದು. ಯಾರೋ ಹೋಗ್ತಾರೆ ಒಂದಿಷ್ಟು ಜನ, ನೀವು ಮುಖ್ಯಮಂತ್ರಿ ಆಗಿ, ಇನ್ನೊಬ್ರು ಹೋಗ್ತಾರೆ ನೀವು ಮುಖ್ಯಮಂತ್ರಿ. ನಮಗೇನು ಸ್ವಾಮಿ ಯಾರು ಮುಖ್ಯಮಂತ್ರಿ ಆದರೆ? ನಮಗೆ ಒಂದು ಗಾದೆ ಇದೆ ನೋಡಿ, ಗಾಂಧೀಜಿ ಹೇಳ್ತಾರೆ, ಲೋಗ್ ಜೀವನ್ ನಿಷ್ಠ. ನಿಮ್ಮ ಬಡ್ಜೆಟ್ ಇದೆಯಲ್ಲ, ಗಾಂಧೀಜಿ ಹೇಳ್ತಾರೆ, ಆಪ್ಕ ಪ್ಲೇಟ್ ಮೇ, ಆಪ್ಕ ಪೇಟ್ ಮೇ, ನಿಮ್ಮ ಹೊಟ್ಟೆ, ನಿಮ್ಮ ಪ್ಲೇಟು, ಅದರಲ್ಲಿ ಬಡ್ಜೆಟ್ ಅವಲಂಬಿತವಾಗಿದೆ. ಗಾಂಧೀಜಿ ಹೇಳಿದ್ದು. ಈಸ್ ಎ ಗ್ರೇಟ್ ಇಕನಾಮಿಸ್ಟ್, ಗ್ರೇಟ್ ಸೋಷಿಯಲ್ ರಿಫಾರ್ಮರ್, ಗ್ರೇಟ್ ಮ್ಯಾನ್. ಅಂಥ ಗಾಂಧಿ ಈಗ ಡಿಸಪಿಯರ್ ಆಗಿಬಿಡ್ತಾ ಇದ್ದಾರೆ. ನೀವು ಯಾಕೆ ಎಲ್ಲರೂ ಸೇರಿ ಗಾಂಧಿಯನ್ನು ದೂರವರೇ ಇಲ್ಲ. ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ, ಎಲ್ಲ ಪಾರ್ಟಿಗಳು ಗಾಂಧಿ ಗಾಂಧಿ ಅಂತಾರೆ. ನೀವೆಲ್ಲ ಒಟ್ಟಿಗೆ ಸೇರಿ ಒಂದು ದಿವಸ ಗಾಂಧಿ ಮುಂದೆ ಕೂತ್ಕೊಂಡು ಯಾಕೆ ನಾವು ಗಾಂಧಿ ಸ್ತುತಿ ಓಡಬಾರ್ದು? ಯಾವ ರಾಜಕಾರಣಿ ಇವತ್ತು ಪವರ್ಫುಲ್ ರಾಜಕಾರಣಿ ಎದೆ ತಟ್ಕೊಂಡು ನನಗೆ ನಿದ್ರೆ ಬರುತ್ತೆ ಅಂತ ಹೇಳ್ತಾನೆ? ನಿಮಗೆ ನಿದ್ರೆ ಬರದಿದ್ರೆ ಪರವಾಗಿಲ್ಲ, ಯಾಕೆ ನಿದ್ದೆ ಕೆಡಿಸ್ತೀರಿ? ಪರಿಹಾರ ಇದೆ. ನನಗೆ ತುಂಬ ಸ್ನೇಹಿತರಿದ್ದಾರೆ ಇವರೇ. ನಾನು ಈಗ ಟ್ರೇಡ್ ಯೂನಿಯನ್ನಲ್ಲೂ ಇಂಪಾರ್ಟೆಂಟ್ ಟ್ರೇಡ್ ಯೂನಿಯನ್ಸಲ್ಲಿದ್ದೀನಿ. ನನಗೆ ಗೊತ್ತಿದೆ ಇವರೆಲ್ಲ ಒಳಗಡೆ ಸ್ಫೋಟ ಆಗ್ತಾ ಇದೆ. ಒಂದು ಟ್ರಿಗರಿಂಗ್ ಪಾಯಿಂಟ್ ಬೇಕು ಅದಕ್ಕೆ. ಇದು ಸರಿ ಇಲ್ಲ ಅಂತ ಎಲ್ಲರಿಗೂ ಅನಿಸಿದೆ. ಒಂದು ಟ್ರಿಗರಿಂಗ್ ಪಾಯಿಂಟ್ ಬೇಕು. ಅಂಥ ಸ್ಪರ್ಶ ನಾವು ಹಿಂದೂಗಳು ನೋಡಿ ದೇವರ ಅವತಾರ ಆಗಲಿ ಅಂತಂತೀವಿ. ದೇವರ ಅವತಾರ ಆಗೋದಲ್ಲ, ದೇವರ ಆವಿಷ್ಕಾರ ಆಗಬೇಕು. ಓಕೆ ಸರ್, ರಾಜಕಾರಣದ ಪ್ರಸ್ತಾಪ ಕೂಡ ಆಯಿತು. ತಾವು ಕೂಡ ಒಂದು ಪರೀಕ್ಷೆ ಮಾಡಿದ್ರಿ. ಲೋಕಸಭಾ ಕ್ಷೇತ್ರದಿಂದ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಘಟಾನುಘಟಿ ನಾಯಕರ ಮಧ್ಯೆ ತಾವು ಕೂಡ ಒಂದು ಸ್ಪರ್ಧೆ ಮಾಡುವಂಥ ಅವಕಾಶ ಕೂಡ ಆಯಿತು. ಅದಕ್ಕಿಂತ ಮುಂಚೆ ನೀವು ಅದು ಜನತಾ ದಳದಿಂದ ಸ್ಪರ್ಧೆ ಮಾಡಿದ್ರಿ. ಈ ಜನತಾ ದಳವನ್ನೇ ನೀವು ಒಂದು ಅಪ್ಪಿಕೊಡ್ಲಿಕ್ಕೆ ಏನು ಕಾರಣ ಆಯಿತು? ಅದು ಎಮರ್ಜೆನ್ಸಿ ಟೈಮ್ನಲ್ಲಿ ನಾನು ಐ ವಾಸ್ ಅನ್ ಅಂಡರ್ಗ್ರೌಂಡ್ ಆ್ಯಕ್ಟಿವಿಸ್ಟ್. ವಿದ್ಯಾರ್ಥಿ ಪರಿಷತ್ತಿನಿಂದ ಇರೋದು ಸಂಪರ್ಕ. ಅದು ಮುಗಿದ ಮೇಲೆ, ಎಮರ್ಜೆನ್ಸಿ ಮುಗಿದ ಮೇಲೆ, ಈಗ ಎಮರ್ಜೆನ್ಸಿ ಬಗ್ಗೆ ನನ್ನದೇ ಬೇರೆ ವ್ಯಾಖ್ಯಾನ ಇದೆ. ಆಗ ನಮಗೆ ಹುಮ್ಮಸ್ಸು, ರೋಷ. ಆಗ ನಾನು ಸ್ವಲ್ಪ ಕಷ್ಟದಲ್ಲೇ ಇದ್ದೆ, ಕೆಲಸದಲ್ಲಿದ್ದೆ. ನನ್ನ ಮಗಳು 3 ತಿಂಗಳಲ್ಲಿ ನನ್ನ ಹೆಂಡತಿ ಗರ್ಭದಿಂದ ಬರೋಳಿದ್ಲು. ನಮ್ಮ ತಂದೆಗೆ ಮೇಚನಾಗಿರಲಿಲ್ಲ. ನನ್ನ ತಂಗಿಗೆ ಮದುವೆ ಫಿಕ್ಸ್ ಆಗಿತ್ತು. ಆ ಟೈಮ್ನಲ್ಲಿ ಎಮರ್ಜೆನ್ಸಿ ಬಂದ್ಬಿಡ್ತು. ಎಮರ್ಜೆನ್ಸಿ ಬಂದಾಗ ಎಲ್ಲರೂ ವಿದ್ಯಾರ್ಥಿಗಳು, ನಾವೆಲ್ಲ ನಮ್ಮ ಗುಂಪು ತೀವ್ರವಾದ ಹೋರಾಟ ನಡೆಸ್ತಿದ್ವಿ, ಅಂಡರ್ಗ್ರೌಂಡ್ ಹೋರಾಟ. ಬಹುಶಃ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಒಂದು ಅಂಡರ್ಗ್ರೌಂಡ್ ಮೀಟಿಂಗ್ ಆಯಿತು. ಜುಲೈ 15 or 20. ನಾನು ಹೆಸರು ಮರೆಸಿಕೊಂಡು, ನಾನು ಗುಜರಾತಲ್ಲಿ ಕರ್ನಾಟಕವನ್ನು ಪ್ರದೇಶಿಸಿದ್ದು. ನಾನು ಬೇರೆ ಬೇರೆ ಸ್ಟೇಟಿಂದ ಬಂದಿದ್ದರು. ಶಂಕರ್ ಸಿಂಗ್ ವಘೇಲಾ ಅವರ ಮನೇಲಿ ಉಳ್ಕೊಂಡಿದ್ವಿ ನಾವಾಗ. ಆ ಎಮರ್ಜೆನ್ಸಿ ಬರ್ತಾ ಎಮರ್ಜೆನ್ಸಿ ಸಡಿಲಾಯಿತು. ಸಡಿಲಾದಕ್ಕೆ ಯಾರು ಕಾರಣ? ಮೊದಲು ತೀವ್ರ ಆಯಿತು, ಸಡಿಲಾದಕ್ಕೆ ಜನ ಕಾರಣ. ಟುಡೇ ಇಟ್ಸ್ ನಾಟ್ ಪಾಸಿಬಲ್, ಸ್ಪೆಷಲಿ ಇನ್ ಇಂಡಿಯಾ, ಟು ಇಂಪೋಸ್ ಡಿಕ್ಟೇಟರ್ಶಿಪ್ ಸೋ ಈಸಿಲಿ. ಇಟ್ಸ್ ನಾಟ್ ಪಾಸಿಬಲ್. ಜಾತಿ ನಮ್ಮ ವೀಕ್ನೆಸ್ಸು, ಜಾತಿ ನಮ್ಮ ಸ್ಟ್ರೆಂತ್ ಆಗಿ ಉಪಯೋಗ ಆಯಿತು ಅಲ್ಲಿ ಆಗ ಎಮರ್ಜೆನ್ಸಿ ಟೈಮ್ನಲ್ಲಿ. ಬಿಕಾಸ್ ವಿ ಆರ್ ನಾಟ್ ಎ ಡಿವಿಸಿವ್ ಸೊಸೈಟಿ, ವಿ ಆರ್ ಎ ಡಿಫರೆಂಟ್ ಚಾನಲ್ಸ್. ಒಟ್ಟಿಗೆ ರಕ್ತನಾಳಗಳು ಬೇರೆ ಬೇರೆ ಒಟ್ಟಿಗೆ ಇರುತ್ತಲ್ಲ, ಹೃದಯ ಒಂದೇ ಅಲ್ವ ಹಾಗೆ. ಸೊ
ಎಮರ್ಜೆನ್ಸಿ ಆದಾಗ ಏನಾಯಿತು, ನಮಗೆ ಅದ್ಭುತವಾದ ಮನುಷ್ಯರ ಪರಿಚಯ ಆಯ್ತು ನನಗೆ. ಒಬ್ಬರು ರಾಮಕೃಷ್ಣ ಹೆಗಡೆ ಭಾಳ ಹತ್ರ ಇದ್ದರು, ಜಾರ್ಜ್ ಫರ್ನಾಂಡಿಸ್ಸು. ಅವರಿಗಿಂತ ಜಾಸ್ತಿ ಎಸ್ ವೆಂಕಟರಾಮನ್ ಅವರಿಲ್ಲ, ಸಮಾಜವಾದಿಗಳು, ಯಾವ ಅಧಿಕಾರವನ್ನು ಬಯಸಿಲ್ಲ. ಎಸ್ ಗೋಪಾಲಗೌಡರು, ಹಾಗೇನೆ RSSನ ಯಾದವರಾವ್ ಜೋಶಿ ನನ್ನ ಮೇಲೆ ಭಾಳ ಪ್ರಭಾವ ಬೀಳಿದವರು. ನಮ್ಮ ಮಧ್ವರಾವ್ ಅವರಿಬ್ಬರೂ ಇಲ್ಲ. ಯಾದವರಾವ್ ಜೋಶಿ ನಾನು ಯಾವತ್ತು ಜ್ಞಾಪಿಸ್ಕೊಳ್ತೀನಿ. ಗೋವಿಂದಾಚಾರ್ಯ BJPನಲ್ಲಿದ್ದವರು, ಕೃಷ್ಣ ಭಟ್ ಈಗಲೂ ಇದ್ದಾರೆ, ಅವರು ABVPಗೆ ಇದಾಗಿದ್ದರು. ಅವರೆಲ್ಲ ಪ್ರಭಾವ ಬಂತು. ಆಮೇಲೆ ನಾವೆಲ್ಲ ಈ ಜನತಾ ಪಕ್ಷ ಒಂದೇ ಆಯ್ತಲ್ಲ, ಜನತಾ ಪಕ್ಷ ಒಂದಾಗಿ ಆಮೇಲೆ ವಿಭಿನ್ನ ಆಯಿತು. ವಿಭಿನ್ನ ಆಗುವಾಗ ಅಲ್ಲೊಂದು ಮುಖ್ಯವಾದ ಪ್ರಶ್ನೆ, ಇವತ್ತಿಗೂ ಅದೇ ಪ್ರಶ್ನೆ, ಡ್ಯುಯಲ್ ಮೆಂಬರ್ಶಿಪ್ಪು. ಆ ಡ್ಯುಯಲ್ ಮೆಂಬರ್ಶಿಪ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ನಮ್ಮೆಲ್ಲ ಬಳಗ ಇದೆಯಲ್ಲ, ಅದೆಲ್ಲ ಜನತಾದಲ್ಲಿ ಉಳೀತು. ನಾನು ಅಲ್ಲೇ ಉಳ್ಕೊಂಡೆ. ಒಂದು ಎಸ್ ವೆಂಕಟರಾಮ್ ಕಾರಣ, ರಾಮಕೃಷ್ಣ ಹೆಗಡೆ ಕಾರಣ, ನನ್ನ ಬಾಲ್ಯದ ಚಡ್ಡಿ ದೋಸ್ತ್ ಜೀವರಾಜ ಆಳ್ವ ಕಾರಣ ಅಲ್ಲಿ ಉಳ್ಕೊಂಡೆ. ಆ್ಯಕ್ಟಿವ್ ಆಗಿ ಪಾಲಿಟಿಕ್ಸ್ನಲ್ಲಿ ಹೋಗ್ತಾ ಇರಲಿಲ್ಲ ನಾನು. ದೇವೇಗೌಡರು ನನಗೆ ತುಂಬ ಆಪ್ತರು. ನಾನು ಈಗಲೂ ಅವ್ರನ್ನ ಭಾಳ ಗೌರವಿಸ್ತೀನಿ. ದೇವೇಗೌಡರು ನನಗೆ ಕರೆದು, ನೀವು ನಿಲ್ಲೇಬೇಕು ಬೆಂಗಳೂರು ಸೌತಿಂದ ಅಂತ. ಅರ್ಧ ಕ್ಯಾಲ್ಕುಲೇಷನ್ ಇದ್ದಿರ್ಬೋದು, ಬಟ್ ನನಗೆ ಆತ್ಮೀಯರು. ಬೇಡ ಸರ್, ನನಗೆ ಆಗೋದಿಲ್ಲ ಅಂದೆ. ಸುಮ್ಮನೆ ನಿಂತ್ಕೊಳ್ಳಿ ಅಂದರು. ಅದನ್ನು ಹೆಚ್ಚು ವಿವರಿಸಿ ಹೇಳೋದಿಲ್ಲ. ನಿಂತ್ಕೊಂಡೆ. 1,47,000 ಜನ ವೋಟ್ ಹಾಕಿದರು. ಅಷ್ಟು ಜನ ಸೇರಿದರೆ ಆಗ ನಮಗೆ ಅನಿಸ್ತಾ ಇದ್ದದ್ದು ಏನಂದರೆ, ಈಗಲೂ ಅನಿಸ್ತಾ ಇದೆ, ಜನತಾ ಪಕ್ಷ ಒಂದು ಕೊಹೆಸಿವ್ ಪಕ್ಷ. ಐಡಿಯಾಲಜಿಕಲಿ ಇನ್ ಅವರ್ ಕಂಟ್ರಿ ದ ಬೆಸ್ಟ್ ಥಿಂಗ್ ದಟ್ ಹಸ್ ಹ್ಯಾಪನ್ಡ್ ಇಸ್ ಜನತಾ ಪಕ್ಷ. ಬಟ್ ಯಾಕೆ ಮುರಿದೋಯ್ತು? ಹರಾಕಿರಿ, ಸೆಲ್ಫ್ ಎರಗೆನ್ಸ್, ಹರಾಕಿರಿ, ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಪ್ರವೀಣರು. ಸೋಷಲಿಸ್ಟ್ರೇ ಪ್ರವೀಣರು. ಸೋಷಲಿಸ್ಟ್ರು ಸ್ವಯಂ ಆತ್ಮಹತ್ಯೆ ಮಾಡ್ಕೊಳ್ಳೋದಲ್ಲಿ ಯಾವುದು ಸಿಗದಿದ್ದರೆ ಯಾವನನ್ನು ಇದು ಬಾವಿಗೆ ತಳ್ಳುವ ಅಂತೇಳಿ ತಾವು ತಳ್ಕೊಂಡು ಹೋಗ್ತಾರೆ. ಅವರ ಈಗೋ ಸೆಂಟ್ರಿಸಿಸಮ್ ಎಷ್ಟಾಯಿತು ಅಂದರೆ ಅದ್ಭುತವಾದ ಪಾರ್ಟಿಯನ್ನು ಮುಗಿಸಿಬಿಟ್ರು. ಆದರೆ ನಾನು ಸಂಪರ್ಕ ಇದ್ದ ದೇವೇಗೌಡರು, ಅವ್ರ ಜೊತೆ ಇದ್ದೆ, ಚುನಾವಣೆ ನಿಂತೆ. ನನ್ನನ್ನು ಭಾಳ ಗೌರವದಿಂದ ನೋಡಿಕೊಂಡ್ರು, ಈಗಲೂ ಗೌರವದಿಂದ ನೋಡಿಕೊಂಡ್ರು. ಆಮೇಲೆ ಏನಾಯಿತು, ಒಂದು ಸಲ ಪರಮೇಶ್ವರ್ ನನಗೆ ಕೌಟುಂಬಿಕ ಸಹ ನಾನು ಡೆಲ್ಲಿಗೆ ಹೋಗಿದ್ದೆ. ಅವರು ಡೆಲ್ಲಿಯಲ್ಲಿದ್ದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬನ್ನಿ ನನ್ನ ಜೊತೆ ಅಂದರು. ಹೋದೆ. ನಾನು ಪಕ್ಷ ಇದ್ದರೆ ಎಲ್ಲ ಪಕ್ಷದ ರೀತಿ ಇವತ್ತು ಹೋಗ್ತೀನಿ. ಮಾನ್ಯ ದತ್ತಾತ್ರೇಯ ಹೊಸಬಾಳೆ ನಾನು ಅತ್ಯಂತ ಗೌರವಿಸುವಂಥ ಒಬ್ಬ ವ್ಯಕ್ತಿ. RSSನ ಇದು, ನಾವು ಸಹಪಾಠಿಗಳು, ನನಗೆ 1 ವರ್ಷ ಜೂನಿಯರು, ಒಟ್ಟಿಗೆ ಬದುಕ್ತವ್ರು. ತುಂಬ ದೊಡ್ಡ ಮನುಷ್ಯ. ಎಲ್ಲರೂ ಬೈತಾರೆ ಅಂತ ನಾನು ಬೈಯೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಗೊತ್ತಿಲ್ಲದವರು ಬೈತಾರೆ, ಅಜ್ಞಾನಿಗಳು. ನಾನು ಹಾಗೆ ಡೆಲ್ಲಿಗೆ ಹೋದಾಗ ಪರಮೇಶ್ವರ ಹೇಳ್ಕೊಂಡು ಹೋಗ್ಬಿಟ್ರಲ್ಲ, ಹೋದದವ್ರು ಸೋನಿಯಾ ಗಾಂಧಿ ಮನೆಗೆ ಹೊರಗಡೆ ಕೂತಿದ್ದೆ ನಾನು. ಅವರು ಸುಮಾರು ಹೊತ್ತು ಮಾತಾಡಿದ್ರು ಅಧ್ಯಕ್ಷರು. ಇದ್ದಕ್ಕಿದ್ದಾಗೆ ನನ್ನನ್ನು ಕರೆದು ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದರು ಮೇಡಮ್ಗೆ. ಐ ರೆಸ್ಪೆಕ್ಟ್ ಸೋನಿಯಾ ಗಾಂಧಿ ಸೋ ಮಚ್. ಯಾಕೊತ್ತೆ, ಒಬ್ಬ ಮನುಷ್ಯನ ಪ್ರೀತಿಸಿ ಮದುವೆ ಆಗೋದು ತಪ್ಪ? ಪ್ರೀತಿಸಿ ಮದುವೆ ಆದಮೇಲೆ ಆ ಹೆಣ್ಮಗಳು ಇಡೀ ಭಾರತೀಯ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡ್ರು. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಮಾತಾಡಿದರು ನನ್ನ ಹತ್ರ, ಗಿರಿಜಾದೇವಿಯ ಬಗ್ಗೆ ಮಾತಾಡಿದರು. ಶಿ ಈಸ್ ಎನ್ ಎವಿಡ್ ರೀಡರ್. ಅವಳೊಂದು ತಾಯಿ ಸ್ಥಾನಕ್ಕೆ ಬಂದರಲ್ಲಿ. ಗಂಡನ ಕಳ್ಕೊಂಡ್ರು, ಭಾಳ ಅತ್ತನ ಕಳ್ಕೊಂಡ್ರು, ಒಂದು ಭಯಾನಕವಾದ ಸ್ಥಿತಿಯಲ್ಲಿ. ಆದರೆ ಸ್ಥಿಮಿತ ಕಳ್ಕೊಳ್ಳದೆ ದೇಶಕ್ಕಾಗಿ ದುಡಿದ್ರು. ಈಗಲೂ ಅವ್ರನ್ನ ಇಟಾಲಿಯನ್ ಅಂತ ಹೇಳಿದರೆ ಮೂರ್ಖರು ಹೇಳ್ತಾರೆ, ಮೂರ್ಖರು. ಯಾಕಂದರೆ ನನ್ನ ತಮಾಷೆ, ನನಗೆ ಸಿಟ್ಟು ಬಂದುಬಿಡ್ತದೆ. ಶುನಕ್ ಸಾಹೇಬರಲ್ಲಿ ಗೆದ್ದರೆ ನಮ್ಮವ್ರು ಅಂತ ಹೇಳ್ತೀವಿ ನಾವು. ಅದು ಲಿಬರಲ್ಲು, ನಾವು ಲಿಬರಲ್ ಆಗಿಬಿಡ್ವೆ. ನಮ್ಮಲ್ಲಿ ನೀವು ಜನಾಂಗವನ್ನು ಹಿಡ್ಕೊಂಡ್ಬಿಟ್ರೆ, ಭಾರತದಲ್ಲಿ ಯಾವುದೇ ದೇಶದ ಜನಾಂಗ ಇದ್ದರೆ ಎಲ್ಲೋ ಕಲಸ ಮೇಲೋಗರವೇ, ಎಲ್ಲೆಲ್ಲಿಂದನೋ ಬಂದವರು, ನಾವೆಲ್ಲ ಎಲ್ಲಿಂದನೋ ಬಂದವರು. ಇದನ್ನು ಪರಮೇಶ್ವರ ಸಾಹೇಬ್ರು ಹೇಳಿದರು. ನಮ್ಮ ಸ್ನೇಹಿತರು, ಭಾಳ ಒಳ್ಳೆಯ ಪ್ರೊಫೆಸರು, ಬರಕಾರು, ಹಂಗೆ ಹೇಳಿ, ಐ ಹ್ಯಾವ್ ಇನ್ವೈಟೆಡ್ ನಿಮ್ ಟು ಮೈ ಪಾರ್ಟಿ ಮೇಡಮ್ ಅಂದ್ಬಿಟ್ರು. ಮೇಡಮ್ ತಕ್ಷಣವಾಗಿ ಒಂದು ಶಾಲ್ ಹಾಕಿದ್ರು. ನನ್ನ ಮನಸ್ಸಿನಲ್ಲೂ ಕೂಡ ಮೊದಲಿಂದ ನಾನು ನೆಹರು ಅಭಿಮಾನಿ.
ಈಗಲೂ ನನಗೆ ನೆಹರು ಅವರ ಡಿಸ್ಕವರಿ ಆಫ್ ಇಂಡಿಯಾನ ಓದಿದರೆ ಅವ್ರನ್ನ ಯಾರು ದ್ವೇಷಿಸ್ತಾರೋ ಅವ್ರ ದೇವರನ್ನು ಪೂಜೆ ಮಾಡಬೇಕು. ಇಟ್ ಇಸ್ ದ ಫಸ್ಟ್ ಹಿಸ್ಟ್ರಿ ರಿಟನ್ ಫೋಕಸ್ಡ್ ಆನ್ ಇಂಡಿಯನ್ನೆಸ್ ಆ್ಯಂಡ್ ಹಿಂದೂಯಿಸಮ್. ರಾಣಾ ಪ್ರತಾಪನ ಹೊಗಳ್ತಾರೆ ಅವರು. ಅಂಥ ಮಹಾನುಭಾವನನ್ನು ಏನೋ ಕೀಳಾಗಿ ಬೈಯೋದು. ನಾನು ಇದನ್ನು ತಿಳಿದಿರೋ ಕಾರಣ ಜವಾಬ್ದಾರಿಯಿಂದ ಹೇಳ್ತೀನಿ. ಅವ್ರು ಸಿಗರೇಟ್ ಸೇದಿದ್ರೆ ತಪ್ಪ. ಒಂದು ಹೇಳ್ತೀನಿ ನಿಮಗೆ, ದನ್ ಐ ಸ್ಪೀಕ್ ವಿತ್ ಅಥಾರಿಟಿ, ವಿತ್ ಡಾಕ್ಯುಮೆಂಟೇಷನ್. ಗಾಂಧೀಜಿಗೆ ಫಾರಿನರ್ಸ್ ಬಂದಾಗ ಸಿಗರೇಟ್ ಕೊಟ್ಬಿಡೋರು, ಅವ್ರಿಗೆ ಗೊತ್ತಿಲ್ಲ. ಗಾಂಧೀಜಿ ಇಟ್ಕೊಳ್ಳೋರು ಅದನ್ನು. ಇಟ್ಕೊಂಡು ಹೋದ್ಮೇಲೆ ಗಾಂಧೀಜಿ ಯು ಆರ್ ನಾಟ್ ಸ್ಮೋಕಿಂಗ್, ವೈ ಆರ್ ಟೇಕಿಂಗ್ ಕೇಳಿದ್ರು. ನೋ ಜವಾಹರ್, ಸುಭಾಷ್, ಆಜಾದ್, ದೆನ್ ಇಟ್ ಸಿಗರೇಟ್ ಅಂತ ಅವ್ರಿಗೆ ಕೊಡೋರು. ಗಾಂಧಿಸಮ್ ಇಸ್ ನಾಟ್ ಎ ರಿಜಿಡ್ ಇದು, ಅದು ಗೋಡೆ ಒಳಗಡೆ ಇರುವಂತಲ್ಲ, ಗೋಡೆ ಅಲ್ಲ ಅದು ಸ್ಪಂದಿಸ್ತಾ ಇತ್ತು. ಗಾಂಧೀಜಿ ಅಂತ ದೊಡ್ಡ ಮನುಷ್ಯ ಎಲ್ಲದಕ್ಕೂ ಸ್ಪಂದಿಸ್ಬಿಡ್ತಾ ಇದ್ರು. ಸೊ ಇಂಥವರು ಸಿಗರೇಟ್ ಸೇದೋದನ್ನು ಫೋಟೋ ತೋರಿಸೋದು. ಅವರು ತಂಗಿ ವಿಜಯಲಕ್ಷ್ಮಿಯನ್ನು, ಸೊಸೆ ನಯನತಾರನ್ನು ಹೀಗೆ ಇಟ್ಕೊಂಡ್ರೆ ಅದನ್ನು ತೋರಿಸೋದು. ಎಡ್ವಿನ ಮೌಂಟ್ ಬೇಟನ್ ಬಗ್ಗೆ ಏನೋ ಮಾತಾಡೋದು. ಚಾರಿತ್ರಿಕ ಪ್ರೂಫ್ ಇದೆ ಇದಕ್ಕೆ? ಪ್ರೂಫ್ ಇದೆಯಾ? ಪ್ರೂಫ್ ಇಲ್ಲ. ಹೀಗೆ ನಮಗೆ ಬೇಕಾದವರನ್ನು ವೈಭವೀಕರಿಸೋದು, ಬೇಡದವರನ್ನು ಹೀಯಾಳಿಸೋದು, ತೇಜೋವಧೆ ಮಾಡೋದು. ಇದು ಯಾರು ಕಾರಣರು ಅಂತ ಹೇಳಿದ್ರೆ ಎಲ್ಲರೂ ಕಾರಣರೇ. ರಾಜಕಾರಣದವರಿಗೆ ಈಗ ರಾಜಕಾರಣದಲ್ಲಿ ಐಡಿಯಾಲಜಿ ಇಲ್ಲ. ವಾಟ್ ಈಸ್ ಯುವರ್ ಎಕನಾಮಿಕ್ ಐಡಿಯಾಲಜಿ? ಟೆಲ್ ಮಿ, ವಾಟ್ ಈಸ್ ಯುವರ್ ಎಕನಾಮಿಕ್ ಐಡಿಯಾಲಜಿ? Politics should depend on economic ideology, social ideology. What is your ideology? ಯಾವ ಪಕ್ಷಕ್ಕೆ ಯಾವ ಐಡಿಯಾಲಜಿ? ನಿನ್ನೆವರೆಗೆ ಬೈದಂಥ ಒಂದು ಪಕ್ಷದವನ್ನು ಮರುದಿನ ಗುರುತಿಸಿಕೊಳ್ಳುವ ಸುಮ್ಮನೆ ಮಾತಾಡೋದು ಅಷ್ಟೇ. ಅದಕ್ಕೆ ಹೇಳಿದೆ ರಾವಣನ 10 ತಲೆ ಅಂತ. ಐಡಿಯಾಲಜಿ ಇಲ್ಲ ನಿಮ್ಮದು. ಮೊನಾಪಲಿ ಕ್ಯಾಪಿಟಲಿಸಮ್ ಇಸ್ ನಾಟ್ ಬ್ಯಾಡ್ ಪರ್ ಸೆ, ಬಟ್ ಕ್ರೋನಿ ಕ್ಯಾಪಿಟಲಿಸಮ್ ನಿಮ್ಮ ಐಡಿಯಾಲಜಿಯಾ? ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು ನಾವು. ಯಾಕೊತ್ತ ನಾನು ಹೇಳೋದು, ಈ ರಿಸರ್ವೇಷನ್ ಯಾಕೆ ಬೇಕು ಅಂತ ಹೇಳಿದರೆ, ಒಬ್ಬ ಕುಂಟ ಇದ್ದಾನೆ, 1.5 ಕಾಲ್ನವನು, ಇನ್ನೊಬ್ಬ 2 ಕಾಲ್ನವನು ಇದ್ದಾನೆ, ಒಟ್ಟಿಗೆ ಓಡಬೇಕು. ಒಟ್ಟಿಗೆ ಓಡಿ ಅಂತ ಹೇಳಿದರೆ ಕ್ರೌರ್ಯ ಅಲ್ವಾ? ಅದಕ್ಕೆ ಆ 1.5 ಕಾಲಿದ್ದವನನ್ನು 50 ಮೀಟ್ರ್ ಮುಂಚೆ ನಿಲ್ಲಿಸಿ 100 ಮೀಟರ್ ಓಡಪ್ಪ, ಗುರಿ ಒಂದೇ ಅಂತ ಹೇಳೋದು. ಇದು ರಿಸರ್ವೇಷನ್ ಮೂಲಕ. ದ ವೆರಿ ಪರ್ಪಸ್ ಆಫ್ ರಿಸರ್ವೇಷನ್ ಟು ಟೇಕ್ ರಿಸರ್ವೇಷನ್ ಔಟ್. ಆದರೆ ನಮ್ಮ ಅನೇಕರಿಗೆ ಕ್ರೀಮಿ ಲೇಯರ್ ಅಂತ ನಮ್ಮ ಗವಾಯಿ ಸಾಹೇಬರು ಹೇಳಿದರು, ಸುಪ್ರೀಂ ಕೋರ್ಟ್ ಜಡ್ಜು. ಅದಕ್ಕೆ ಎಲ್ಲರೂ ವಿರೋಧ ಇದ್ದಾರೆ. ವಿ ಹ್ಯಾವ್ ಡೆವಲಪ್ಡ್, ಪೊಲಿಟಿಷಿಯನ್ಸ್ ಹ್ಯಾವ್ ಡೆವಲಪ್ಡ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ಕಾಸ್ಟ್ ಸಿಸ್ಟಮ್. ಸೊಸೈಟಿ ವಾಂಟ್ ಟು ಗೆಟ್ ರಿಡ್ ಆಫ್ ಕಾಸ್ಟ್ ಸಿಸ್ಟಮ್. ಆದ ಕಾರಣ ಪರಿಹಾರ ಕೇಳಿದ್ರಲ್ಲ, ಪರಿಹಾರ ಸೋಷಿಯಲ್ ಬೇಸಿಗೆ ವಿಸ್ತಾರವಾಗಿ ಹೋಗ್ತಾ ಇದೆ. ಸೊಸೈಟಿಯಲ್ಲಿ ಜಾತಿಗೀತಿ ಯಾವುದು ಬರಲ್ಲ. ನಾನು ಅನೇಕ ಚುನಾವಣೆಗಳ ಉದಾಹರಣೆಯನ್ನು ಕೊಡಬಲ್ಲೆ. ಒಂದು ಸಣ್ಣ ಜಾತಿಯವನು ನಿಂತ್ಕೊಳ್ತಾನೆ, ಅಲ್ಲಿ ಅವನ ಜಾತಿಯರೆಲ್ಲ ಗೆದ್ದು ಬರ್ತಾನೆ. ದುಡ್ಡು ಹೆಚ್ಚು ಖರ್ಚು ಮಾಡಿದೆ, ದುಡ್ಡು ಖರ್ಚು ಮಾಡಲ್ಲ, ಗೆದ್ದು ಬರ್ತಾನೆ. ಯಾಕೆ? ಜನಪ್ರೀತಿ ಇದೆ ಅವನಿಗೆ. ಎಲ್ಲರೂ ಕಳ್ಳರು ಸ್ವಾಮಿ, ನಾನು ಯಾಕೆ ದುಡ್ಡು ತಗೋಬಾರ್ದು ಅಂತ ಕೆಲವರು ಹೇಳ್ತಾರೆ. ಪಾಪ, ಎಲ್ಲರೂ ಭ್ರಷ್ಟರಾದರೆ ಏನು ಮಾಡೋದು? ನೀವು ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತೆಲ್ಲ ಕೇಳಿದ್ರೆ ಏನು ಮಾಡೋದು? ಅದಕ್ಕೆ ಏನಂತಾರೆ, 2 elections will be all right. ಖಂಡಿತ ವಿಲ್ ಬಿ ಆಲ್ ರೈಟ್. ಸರ್, 2013ರಲ್ಲಿ ತಾವು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದಿರಿ, ಕನ್ವೀನರ್ ಆಗಿದ್ದು, ಸಂಚಾಲಕರಾಗಿದ್ದಿರಿ. ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ನಾವು ಕೂಡ ಗಮನಿಸುವ ಹಾಗೆ ಎಲ್ಲ ಪಕ್ಷಗಳು ಕೂಡ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಜನಪ್ರಿಯವಾದ ಘೋಷಣೆಗಳನ್ನು ಮಾಡುತ್ತೆ. ಬಹುಶಃ ವರ್ತಮಾನದಲ್ಲಿ ನಾವು ಮಾತಾಡಬೇಕಿದ್ರೂ ಕೂಡ ಎಲ್ಲ ಪಕ್ಷವು ಕೂಡ ಉಚಿತ ಘೋಷಣೆಗಳು ಕೂಡ ಮಾಡುತ್ತೆ. ಇವತ್ತಿನ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಅದು ಅನಿವಾರ್ಯವಾ ಅಥವಾ ಅದರಲ್ಲಿ ಏನಾದರೂ ಪರಿಹಾರ ಇಲ್ವಾ ಅಂತ? ನೋಡಿ, ಮ್ಯಾನಿಫೆಸ್ಟೋ ಅನ್ನೋದು, ಪ್ರಣಾಳಿಕೆ ಅನ್ನುವಂಥದ್ದು ನಿಜವಾಗಿಯೂ ಎಲ್ಲ ಪಕ್ಷಗಳಿಗೂ ಬೇಕು. ನಾನು ಗೆದ್ದರೆ ಏನು ಮಾಡ್ತೀನಿ ಅಂತ ಭರವಸೆ ಕೊಡೋದು, ಅಥವಾ ಭರವಸೆ ಅಲ್ಲ, ನಮ್ಮ ಪ್ರೋಗ್ರಾಮ್ಗಳಿದು ಅಂತ ಹೇಳೋದು. ಅದನ್ನು ಇಟ್ಕೊಂಡೆ, ಅದು ಐಡಿಯಾಲಜಿ. ಮ್ಯಾನಿಫೆಸ್ಟೋ ಇಸ್ ಎನ್ ಐಡಿಯಾಲಜಿ, ಮೈ ಪ್ರೋಗ್ರಾಮ್ಸ್. ಆದರೆ ಇತ್ತೀಚೆಗೆ ಅನೇಕ ಪಕ್ಷಗಳು 2013ರಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ನಾನು ಬರಿಬೇಕು ಅಂತೇಳಿ ಆಗಿನ ಅಧ್ಯಕ್ಷರಾದಂಥ ಪರಮೇಶ್ವರ ಸಾಹೇಬರು, ಆಗ CLP ಲೀಡ್ರು
ನಮ್ಮ ಇವರು ಸಿದ್ದರಾಮಯ್ಯ ಸಾಹೇಬರು, ಪ್ರಚಾರ ಸಮಿತಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್, ನನಗೆ ಅತ್ಯಂತ ಆಪ್ತರಾಗಿದ್ದಂಥ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಮಧುಸೂದನ್ ಮಿಸ್ತ್ರಿ, ಸ್ಪೆಸಿಫಿಕ್ ವಾಸ್, ಇವರೆಲ್ಲ ಸೇರಿ ಒಪ್ಪಿಸಿದ ಮೇಲೆ ನಾನು ಸ್ಟಡಿ ಮಾಡಿ ಎಲ್ಲ ಕಡೆಯೂ ಇಂಪ್ಲಿಮೆಂಟೇಬಲ್, ನನಗೆ ಮಧುಸೂದನ್ ಮಿಸ್ತ್ರಿ ಹೇಳೋರು ಇಂಪ್ಲಿಮೆಂಟೇಬಲ್ ಮಾತ್ರ ಹಾಕು ಅಂತ ಮಾಡಿದ್ವಿ. ಅದರಲ್ಲಿ ಸುಮಾರು 70% ಆದರೂ ಆ ಸರ್ಕಾರ ಮಾಡ್ತು. ಈಗ ಎಲ್ಲರೂ ಅಟ್ಯಾಕ್ ಮಾಡುವಂಥದ್ದು ಗ್ಯಾರಂಟಿಗಳಲ್ಲ. ನಾನು ಆನೆಸ್ಟಾಗಿ ಹೇಳ್ತೀನಿ ನಿಮಗೆ, ಗ್ಯಾರಂಟಿ ಒಂದು ನೆಪ. ಗ್ಯಾರಂಟಿಯಿಂದ ಆಡಳಿತ ಕುಸಿದಿಲ್ಲ. ಅದರಲ್ಲಿ ಒಂದು ಗ್ಯಾರಂಟಿ ಇದೆ, ಅದು ನಾನಿಲ್ಲಿ ಹೇಳೋಕ್ಕಾಗೋದಿಲ್ಲ. ಅದು ಎಲ್ಲವನ್ನು ತಿಂದುಬಿಡ್ತದೆ ಅಂತ ಹೇಳಿ ನಾನೆಲ್ಲ ಹೇಳಿದ್ದೆ ಅವರಿಗೆ. ಒಂದೇ ಒಂದು ಗ್ಯಾರಂಟಿ, ಉಳಿದ 4 ಗ್ಯಾರಂಟಿಗಳ ದುಡ್ಡು ಅದಕ್ಕೆ ಒಂದಕ್ಕೆ ಬೇಕು. ಶಕ್ತಿ ಯೋಜನೆ ನೋಡಿ, economic strength of KSRTC has increased. Micro economy has increased. ದೇವಸ್ಥಾನಗಳಿಗೆ ಹೋಗ್ತಾರೆ, ಎಲ್ಲ ಬಸ್ಗಳು ಫುಲ್ ಆಗ್ತವೆ. ಅದರಿಂದ ಹೆಂಗಸರು ಏನು ಮಾಡ್ತಾರೆ, ಹೆಂಗಸರು ಸ್ವಲ್ಪ ಇರ್ತಾರೆ ಕರಡಿಗೆಯಲ್ಲಿ, ಆದರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಟದ ಸಾಮಾನು ತಗೊಳ್ತಾರೆ. ಮೈಕ್ರೋ ಏನಾಗಿದೆ. ಹಾಗೆಯೇ ವಿದ್ಯುತ್ ಶಕ್ತಿಯಲ್ಲಿ ಭಾಳ ಏನು ಜಾಸ್ತಿ ಆಗ್ತಾ ಇಲ್ಲ ಅದಕ್ಕೆ. ದಿಟ್ಸ್ ನಾಟ್ ಎ ಗ್ರೇಟ್ ಬರ್ಡನ್. ಇಟ್ ಇಸ್ ನಾಟ್ ನ್ಯೂ ಓನ್ಲಿ ಟು ಇಂಡಿಯಾ, ಇನ್ಕ್ಲೂಡಿಂಗ್ USA ಪಾಸಿಟಿವ್ ಡಿಸ್ಕ್ರಿಮಿನೇಷನ್ನು, ಸಬ್ಸಿಡಿ ಎಲ್ಲವೂ ಇದೆ. ಅಲ್ಲಿ ರೈತರಿಗೆ ಸಬ್ಸಿಡಿ ಇದ್ದೇ ಇದೆ. ರೈತರಿಗೆ ಇಡೀ ಜಗತ್ತಲ್ಲೇ ಸಬ್ಸಿಡಿ ಇದೆ. ಅದನ್ನು ಹೇಳ್ತಾ ನಮ್ಮ ಆಡಳಿತದ ವೈಖರಿ ಇತ್ತೀಚೆಗೆ ಮಚ್ ಈಸ್ ವಾಂಟೆಡ್. ಮ್ಯೂಚುವಲ್ ಸ್ಕ್ವಾಬಲಿಂಗ್ ಶುಡ್ ಸ್ಟಾಪ್. ಮಚ್ ಈಸ್ ವಾಂಟೆಡ್. ಗ್ಯಾರಂಟಿಯ ಹೆಸರಿನಲ್ಲಿ ಟು ಬಿ ಗ್ಯಾರಂಟಿಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. 3,50,000 ಕೋಟಿ ಬಡ್ಜೆಟಲ್ಲಿ 52,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಅಂತಾರೆ, ಅಷ್ಟಿಲ್ಲ. ಒಂದು 10,000 ಕೋಟಿ ಆದರೆ ಕಮ್ಮಿ ಇದೆ. 42,000 ಬೇಕು. ಅಷ್ಟು ರಾಮಾಯಣದಲ್ಲಿ ಹೇಳ್ತೆ, ಷಡ್ಭಾಗವನ್ನು ಅದಕ್ಕೆ ಕೊಡಬೇಕು ಅಂತ. ರಾಮಾಯಣ, ಕೌಟಿಲ್ಯನ ಅರ್ಥಶಾಸ್ತ್ರ ಇದೆಲ್ಲ ಏನು ಹೇಳುತ್ತೆ ಅಂದರೆ, ಹೇಗೆ ತೆರಿಗೆಯಲ್ಲಿ ಅಷ್ಟು ಕೊಡಬೇಕು ಅಂತ ರಾಮಾಯಣದಲ್ಲಿದೆ. ಅದನ್ನು ಯಾರಿಗೂ ಹೇಳಲ್ಲ ನಾವು. ರಾಮಾಯಣ ಪೂಜೆ ಮಾಡಿ ಅಂತ ಹೇಳ್ತೀವಿ ಇಟ್ಕೊಂಡು. ಸೊ ಆದ ಕಾರಣ ಗ್ಯಾರಂಟಿಯಿಂದಾಗಿ ಏನು ಇದಾಗ್ತಾ ಇರೋವಂಥದ್ದಲ್ಲ. ಪೊಲಿಟಿಕಲ್ ವಿಲ್, ಕೊಹೇಷನ್, ಫೋಕಸ್, ಪರ್ಪಸ್ ಆ್ಯಂಡ್ ಕ್ಲೆನ್ಲಿನೆಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ಹಣದ ಹಿಂದೆ ಬಿದ್ದುಬಿಟ್ಟಿದ್ದೀವಿ ಸ್ವಾಮಿ. ಹಣ ಬೇಕು. ಇಟ್ಸ್ ಎ ಮ್ಯಾಟರ್ ಆಫ್ ಕನ್ವೀನಿಯನ್ಸ್. ಇಟ್ಸ್ ಎ ಕನ್ವೀನಿಯನ್ಸ್. ಅದನ್ನು ಗ್ರ್ಯಾಬ್ ಮಾಡ್ತಾ ಇದ್ದೀವಿ ನಾವು. ಎಷ್ಟು ಜನ ಹಣಾಧಿಪತಿಗಳು ಎಲ್ಲೆಲ್ಲಿ ಹೋದರು. ನಮ್ಮ ಜೀವನದಲ್ಲೇ ನಾವು ಅನೇಕ ಮಹಾ ಬಲಿಷ್ಠರಾದಂತಹ ಮನುಷ್ಯರನ್ನು ನೋಡಿದ್ದೀವಿ ನಾವು, ರಾಜಕಾರಣಿಗಳನ್ನ. ಎಲ್ಲೋದ್ರು ಅಧಿಕಾರಿಗಳೆಲ್ಲೋದ್ರು. ದೇವರಾಜರ್ಸ್ ಅವರು ನನಗೆ ಎಮರ್ಜೆನ್ಸಿಯಲ್ಲಿ ಸೇವ್ ಮಾಡಿದವರು, ಕಾಂಗ್ರೆಸ್ಸಲ್ಲಿದ್ದರು ಅವರು. ಪದ್ಮಾವತಿ ವಿಠಲ್ ರಾವ್ ಅಂತ ನನಗೆ ತುಂಬ ಬೇಕಾದವರು, ಜನಸಂಘದಿಂದ ಗೆದ್ದಂತಹ MLC. ಎಮರ್ಜೆನ್ಸಿ ಸಾಮಿನಲ್ಲಿ ನಾನು ಕರ್ಕೊಂಡೋಗಿ ಇವ್ರನ್ನ ಮುಟ್ಟಬೇಡಿ ಅಂದರೆ, ನಾವೇನು ಮುಟ್ಟಲ್ಲ, ಅವರು ಮುಟ್ಟಿದ್ರೆ ಏನು ಮಾಡೋಣ ಅಂದರು. ನನಗೆ ಉಪದೇಶನೂ ಮಾಡಿದರು, ಮೇಷ್ಟ್ರ ಕೆಲಸ ಮಾಡಿ ನೀವು ಅಂತ. ಅವ್ರ ಹತ್ರ ಎಲ್ಲ ದ್ವೇಷ ಯಾವುದೂ ಇರಲಿಲ್ಲ. ಗದ್ದಲ ಮಾಡೋರು, ಗಲಾಟೆ ಮಾಡೋರು, ಹೇಗೆ ಮಾಡೋರು. ಆದರೆ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಇಸ್ ಎ ವೆರಿ ಡೇಂಜರಸ್ ಪಾಲಿಟಿಕ್ಸ್. ಗ್ಯಾರಂಟಿಗಿಂತ ಜಾಸ್ತಿ ವಿ ಶುಡ್ ಸಿ ದಟ್ ಇನ್ ಎ ಗ್ಯಾರಂಟಿ ವಿ ಶುಡ್ ಗಿವ್ ಅಪ್ ವಿಂಡಿಕ್ಟಿವ್ ಪಾಲಿಟಿಕ್ಸ್. ಅದರ ಪರಿಣಾಮ ಏನಾಗುತ್ತೆ ಅಂದರೆ ಜನರ ಮೇಲೆ ಆಗುತ್ತೆ. ನೀವು ನಿಮ್ಮ ಬಿಸ್ನೆಸ್ ಇಂಟ್ರೆಸ್ಟ್ಗಳಿಗೆ ಒಟ್ಟಾಗೋದು ಮಾಡೋದು ಎಲ್ಲ ಇದ್ದೇ ಇದೆ. ಸಾಮಾನ್ಯ ಜನ ನೀವು ಹೇಳಿದ್ದನ್ನು ನಂಬುತ್ತಾರೆ. ಸಾಮಾನ್ಯ ಜನಕ್ಕೆ ಏನು ಬೇಕು ಸ್ವಾಮಿ? ಊಟ, ಒಂದು ಸಣ್ಣ ಮನೆ, ಒಂದು ಊಟ, ಸಣ್ಣ ಕೆಲಸ. ಈಗ ನೋಡಿ, ಹುಬ್ಬಳ್ಳಿಯಲ್ಲಾಯಿತು, ನೇಪಾಳದಲ್ಲಾಯಿತು, ನಿರುದ್ಯೋಗ ಸಮಸ್ಯೆ ಭೀಕರವಾಗಿ ಎಜುಕೇಷನ್ನಿಗೂ ಆರ್ಥಿಕ ಉತ್ಪತ್ತಿಗೂ ತಾಳೆ ಆಗದಿರೋ ಕಾರಣ ಕಷ್ಟದಲ್ಲಿರ್ತೇವೆ ನಾವು. ಆ ಕಷ್ಟವೇ ಇಂಥ ಅನಿಷ್ಟದಕ್ಕೆ ಪರಿಹಾರವೂ ಮಾಡ್ಬೋದು. ಓಕೆ ಸರ್.
ಬಹುಶಃ ತಾವು ಹೇಳಿದ ಹಾಗೆ ಹಳ್ಳಿ ಮಟ್ಟದಿಂದ ಬಂದು ಅಲೆಮಾರಿಯಂತೆ ಇಡೀ ಜಗತ್ತು ಸುತ್ತಿ ಡಿಲ್ಲಿ ಮಟ್ಟದಲ್ಲಿ ಕೂಡ ವರ್ಚಸ್ಸನ್ನು ಗಳಿಸಿಕೊಂಡವರು ತಾವು. ಊರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಇಂಥದ್ದೇ ಒಂದು ಮಾಡಬೇಕಿತ್ತು ಎನ್ನುವಂಥ ಕನಸು ತಮ್ಮಲ್ಲಿ ಇದೆಯಾ ಅಂತ? ಊರಿಗೆ ಮಾಡಲೇಬೇಕು. ನಮ್ಮ ಹಳ್ಳಿಗೆ ಒಂದು ರಿಂಗ್ ರೋಡ್ ರಸ್ತೆ ಕೇಳಿದ್ದಾರೆ, ಅದು ಬಹುಶಃ ಈಗಲೇ ಆಗುತ್ತೆ. ಆ ದೇವಸ್ಥಾನ ಚೆನ್ನಾಗಿ ಆಗ್ತಾಯಿದೆ. ಶಾಲೆಗೆ ಏನೋ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಸುಳ್ಯದಲ್ಲಿ ಅಮರ ಸುಳ್ಯದ ಇದು ಸಾಹಿತ್ಯದ ಕಥಾನಕವನ್ನು ಸ್ವಾತಂತ್ರ್ಯದ ಕಥಾನಕ ಎಲ್ಲ ಕಡೆ ಬರಬೇಕು. ಅಪ್ಪಾಯಿಗೌಡರು, ಕದಂಬಾಡಿ ರಾಮೇಗೌಡ ಇಂಥವರೆಲ್ಲ. ಅದು ದೇವಿ ಪ್ರಸಾದ್ ಇದ್ದಾಗ ನಮ್ಮ ಗೆಳೆಯರು ಸುಮಾರು ಮಾಡ್ತಾ ಇದ್ದರು. ನನ್ನ ರಿಕ್ವೆಸ್ಟ್ ಸುಳ್ಯದ ಜನತೆಗೆ ಅಂದರೆ, ಸಿಪಾಯಿ ಕ್ರಾಂತಿ ರಾಷ್ಟ್ರ ಮಟ್ಟದಲ್ಲಾಗಿರೋ ಕಾರಣ ಅದು ಮೇಲೆ ಬಂತು. ಆದರೆ ನಿಜವಾಗಿ ಹೋರಾಟ ಮಾಡೋದು ರೈತಾಪಿ ದಂಗೆ ಇಲ್ಲಿ ಕಲ್ಯಾಣಪ್ಪನ ಕಾಟುಕಾಯಿ ಆರಂಭವಾದದ್ದು. ಅದೇನು ಸಾಮಾನ್ಯನಾಗ ಬ್ರಿಟಿಷರನ್ನು ಓಡಿಸಿ ಬಾವಟಗುಡ್ಡೆಯಲ್ಲಿ ಧ್ವಜ ಏರಿಸಿದ್ದು. ಹಾಗೇನೆ ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತು, ಶಿ ಈಸ್ ಅ ಗ್ರೇಟ್ ಲೇಡಿ. ಬಟ್ ರಾಣಿ ಅಬ್ಬಕ್ಕನ ಬಗ್ಗೆ ಇದು ಭಾರತದ ಎಲ್ಲ ಇತಿಹಾಸ ಪುಸ್ತಕದಲ್ಲಿ ಮಕ್ಕಳಿಗೆ ಹೇಳ್ಕೊಳ್ಬೇಕು. ಆ ದಿಸೆಯಲ್ಲಿ ನಿಮ್ಮ ಚಾನಲ್ ಸೇರಿದ ಹಾಗೆ ಒಂದು ಹೋರಾಟ ಮಾಡಬೇಕು ಅಂತ ನನಗೆ ಒಂದು ಆಸಕ್ತಿ ಇದೆ. ಈಗಲೇ ಅದೊಂದು ಜಾಗ ಕೊಡೋದು, ದುಡ್ಡು ಕೊಡೋದು ಒಂದು ಸಿಂಬಾಲಿಕ್ಕು, ಅದು ಸಿಂಬಾಲಿಕ್ಕು. ಬಟ್ ಚರಿತ್ರೆ ಪುಸ್ತಕಗಳಲ್ಲಿ ನಮ್ಮ ಸುಳ್ಯದ ಮಕ್ಕಳಿಗೆ ಗೊತ್ತಿದೆಯಾ? ನಮ್ಮ ಮಂಗಳೂರಿನ ಮಕ್ಕಳಿಗೆ ಗೊತ್ತಿದೆಯಾ? ಬಾವುಟಗುಡ್ಡ ಅಂದರೆ ಏನಂತ ಮಂಗಳೂರು ಮಕ್ಕಳಿಗೆ ಗೊತ್ತಿದೆ? ಎಲ್ಲಿಗೆ ಹೋಗ್ತೀರಿ? ಈವ್ನಿಂಗ್ ಬಾವುಟಗುಡ್ಡೆಗೆ ಹೋಗ್ತೀನಿ. ಅದೇನು ಬಾವುಟಗುಡ್ಡ ಅದು ಗೊತ್ತಿದೆಯಾ? ಬಿರುಮಲೆ ಗುಡ್ಡದಲ್ಲಿ ಧ್ವಜ ಹಾರಿಸಿದ್ದು ಗೊತ್ತಿದೆಯಾ? ಇದೆಲ್ಲ ನಾವು ಅದೊಂದು ದೊಡ್ಡ ಚಳವಳಿ. ಆದರೆ ಈಗ ಆರ್ಥಿಕವಾಗಿ ಆಗುವಂಥ ತಾರತಮ್ಯಗಳು ಬೇರೆ, ಅದು ಇಟ್ಸ್ ಆಲ್ ಬೈ ಇಟ್ ಸೆಲ್ಫ್. ಸಾಂಸ್ಕೃತಿಕವಾಗಿ ನಾನು ಮಾಡಬೇಕು. ಅದಕ್ಕೆ ಶಿವಾನಂದರು, ನೀವು ಎಲ್ಲರೂ ಸೇರಿಸಿ ಇಲ್ಲೊಂದು ಸಭೆಯೂ ಮಾಡಿದರೆ, ಪಕ್ಷೇತರರಾಗಿ ಪಕ್ಷಾತೀತವಾಗಿ ಎಲ್ಲ ಮಾಡಿದರೆ, ಇಲ್ಲಿನ ಶಾಸಕರು ನನಗೆ ಗೊತ್ತು, ಒಳ್ಳೆಯವರೇ, ಅಂಗಾರ ಭಾಳ ಇದ್ದರು. ನಮ್ಮ ಮುರಳಿ ಅದು ಕೂಡ ಉತ್ಸಾಹಿ ಯುವತಿ. ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ಮಾಡಿದರೆ ನಾವು ಡೆಫಿನೆಟ್ ಆಗಿ ಇಲ್ಲೊಂದು ಸ್ಮಾರಕ, ಒಂದು ಹೇತುವಾಗಿ ಅದು ಚರಿತ್ರೆಯಲ್ಲಿ ಬರಬೇಕು. ಓಕೆ ಸರ್, ನಿಮ್ಮ ಬಗ್ಗೆ ಹೇಳಿದ್ರಿ, ನಿಮ್ಮ ಮನೆಯವರ ಬಗ್ಗೆ, ಮಕ್ಕಳ ಬಗ್ಗೆ. ನನ್ನ ಶ್ರೀಮತಿಯವರು, ಅವರು ಕೂಡ ಪ್ರೊಫೆಸರ್ ಆಗಿದ್ದರು, ಸಮಾಜ ಶಾಸ್ತ್ರದಲ್ಲಿ ರಿಟೈರ್ ಆಗಿದೆ. ನನ್ನ ಮಗ ಅಮೇರಿಕಾದಲ್ಲಿ ಅತ್ಯಂತ ಹೆಸರಾಂತ ವೈದ್ಯ, ಅವರು ರೇಡಿಯಾಲಜಿ ಮಾಡಿದ್ದಾರೆ. MD ಆಂಡರ್ಸನ್ ಹಾಸ್ಪಿಟಲ್ ಅಂತ ಹ್ಯೂಸ್ಟನ್ನಲ್ಲಿದೆ. ಅದು ಜಗತ್ತಿನ ನಂಬರ್ 1 ಕ್ಯಾನ್ಸರ್ ಹಾಸ್ಪಿಟಲ್. ಅಲ್ಲಿ ಸ್ವಲ್ಪ ದಿವಸ ಅವರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು ರೇಡಿಯಾಲಜಿಗೆ. ಈಗ ಅವರು ಈಸ್ ಎ ಪ್ರೊಫೆಸರ್ ಇನ್ ರೇಡಿಯಾಲಜಿ, ಅದು ರೊಟೇಷನ್ನಲ್ಲಿ. ಅವರ ಶ್ರೀಮತಿ ನನ್ನ ಸ್ನೇಹಿತರ ಮಗಳು. ನನ್ನ ಮೊಮ್ಮಕ್ಕಳೆಲ್ಲ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ನನಗೆ ಒಬ್ಬಳೇ ಮಗಳು, ಅವಳು ಮೋಸ್ಟ್ ಲೈಕೇಬಲ್, ಲೈವಿಂಗ್, ವೈಬ್ರೆಂಟ್ ಗರ್ಲ್. ಅವಳಲ್ಲೊಂದು ಕಂಪನಿಯಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಅವರ ಗಂಡ ಕೂಡ ಅಲ್ಲೇ ಇದ್ದಾರೆ. ಅವರ ಮಕ್ಕಳು, 2 ಮಕ್ಕಳು ಅವರಿಗೆ. ಒಬ್ಬ ಇನ್ನೂ 12th ಸ್ಟ್ಯಾಂಡರ್ಡಲ್ಲಿದ್ದಾನೆ, ಎಕ್ಸಲೆಂಟ್ ಸ್ಯಾಕ್ಸೋಫೋನ್ ಪ್ಲೇಯರ್ ಅವನು, ಈ ಗಿವ್ಸ್ ಪರ್ಫಾರ್ಮೆನ್ಸಸ್. ನನ್ನ ಮೊಮ್ಮಗಳು ಗೌರಿ ಅದ್ಭುತವಾದ ಸಾಹಸ ಮಾಡಿದ್ದಾಳೆ. ಅವಳು ಅಮೇರಿಕನ್ ಸ್ಪೇಸ್ ಅಕಾಡೆಮಿಯಲ್ಲಿ ಸೆಲೆಕ್ಟ್ ಆಗಿ, ನಾಟ್ ಏರ್ಫೋರ್ಸ್, ಸ್ಪೇಸ್ ಅಕಾಡೆಮಿಯಲ್ಲಿ ಗೋಯಿಂಗ್ ಟು ದ ಸ್ಪೇಸ್. 2 ವರ್ಷ ಟ್ರೈನಿಂಗ್ ಆಯಿತು, 1.5 ವರ್ಷ. ಇನ್ನೊಂದು 3 ವರ್ಷ ಗ್ರ್ಯಾಜುಯೇಷನ್ ಇದೆ. ಅವಳು ನಮಗೆ ದೇವರು ದಯಪಾಲಿಸಿದಂಥ ಒಂದು ಮಗದು. ನಮ್ಮ ಇಡೀ ಕುಟುಂಬಕ್ಕೆ ಹೆಮ್ಮೆ ಅವಳು. ಈ ಹಳ್ಳಿಯ ಮಗನಿಗೆ, ಮಗಳಿಗೆ ಹುಟ್ಟಿ, ನನ್ನ ಮಕ್ಕಳೆಲ್ಲ ಇಲ್ಲಿ ಬರೋರು, ಭಾಳ ಎಂಜಾಯ್ ಮಾಡೋರು. ಅವಳ ಅಸಾಹಸದ ಇದು ಕಟ್ಟಿದ್ದಾಳೆ. ಇದಕ್ಕೆಲ್ಲ ನಮ್ಮ ಹಳ್ಳಿಯ ಜನರ, ನಮ್ಮ ತಂದೆ ತಾಯಿಯವರ ಶುಭಾಶಯಗಳು, ಆಶೀರ್ವಾದಗಳು. ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಆ ಸಜ್ಜನರ ಸಂಘ ನನಗೆ ಸಿಕ್ಕಿದೆ. ಆ ಹೆಜ್ಜೆಯನ್ನು ಬೇಕಾದಷ್ಟು ತಗೊಂಡಿದ್ದೀನಿ, ಇನ್ನೂ ತಗೊಳ್ಬೇಕು. ಪ್ರಿಯ ವೀಕ್ಷಕರೇ, ಸಂವಾದದ ಮಧ್ಯೆ ಈ ಮಾತುಗಳ ಮಲಿನತೆಯ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ, ವರ್ತಮಾನ ಕಾಲದ ಮಾತುಗಳ ಮಲಿನತೆಯ ಬಗ್ಗೆ. ಆದರೆ ಮಾತುಗಳಲ್ಲಿ ಒಬ್ಬ ಶಿಕ್ಷಣ ತಜ್ಞನ, ಒಬ್ಬ ಸಾಹಿತಿಯ,
ಮಿಗಿಲಾಗಿ ಒಬ್ಬ ರಾಜಕಾರಣಿಯ ಮಾತುಗಳಲ್ಲಿ ಆ ಸ್ವಚ್ಛತೆ ಸೌಂದರ್ಯ ಇದ್ದರೆ ಅದು ಸಮಾಜವನ್ನು ಯಾವ ರೀತಿ ಪ್ರೇರೇಪಿಸ್ತದೆ ಅನ್ನುವಂಥದ್ದು ಪ್ರೊಫೆಸರ್ ಅವರ ಮಾತುಗಳಿಂದ ಈಗಾಗಲೇ ಅರ್ಥ ಮಾಡಿಕೊಂಡಿರ್ಬೋದು. ಬಹಳ ಅಪರೂಪವಾಗಿ ನಮಗೆ ಸಿಕ್ಕಿದ್ದಾರೆ. ಒಂದು ನಿಮಿಷ ಹೇಳಿ ಸರ್. ವಿ ಆರ್ ಆಲ್ ಡಿಫರೆಂಟ್, ವಿ ಶುಡ್ ಬಿ ಡಿಫರೆಂಟ್. ಓಕೆ, ನಾವೆಲ್ಲ ವಿಭಿನ್ನರು, ಬಡೇ ವಿಭಿನ್ನರಲ್ಲ. ನಾನು ಕೂಡ ದಿನ ವಿಭಿನ್ನನಾಗಿ ಹೋಗ್ತಾನೆ. ನಿನ್ನೆ ಆಲೋಚನೆ ಇವತ್ತಿರಬೇಕಾಗಿಲ್ಲ. ಬಟ್ ಸಿವಿಲಿಟಿ ಅಂದರೆ ಅಪ್ರಿಷಿಯೇಟಿವ್. ಓಕೆ, ನನಗೆ ಭಿನ್ನವಾದವರನ್ನು, ಹೂ ಈಸ್ ಡಿಫ್ರೆಂಟ್ ಫ್ರಮ್ ಮೀ, ಅವರ ಮಾತಿಗೆ ಕಿವಿ ಕೊಟ್ಟು ಸರಿ ಇರ್ಬೋದಲ್ಲ ಅದು ಓಕೆ ಅಂತ ಹೇಳಿ, ಸರಿ ಇಲ್ಲದಿದ್ದರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯವಿದೆ, ಆದರೆ ನಾವು ಸ್ನೇಹಿತರು ಅನ್ನೋದು ಪ್ರಜಾಪ್ರಭುತ್ವ ಸೌಂದರ್ಯ ಕೂಡ. ಪ್ರಜಾಪ್ರಭುತ್ವ ಸೌಂದರ್ಯ, ಮ್ಯಾಟರ್ ಆಫ್ ಡಿಸ್ಕಷನ್, ಡಿಸ್ಕೋರ್ಸ್, ಡಿಸೆಂಟ್. ಡಿಸೆಂಟ್ ಇಸ್ ದ ಮೇನ್ ಥಿಂಗ್. ಈಗ ನಾವು ಡಿಸೆಂಟ್ ಬಿಟ್ಟು ಬುಲ್ಡೋಸರ್ ಡೆಮಾಕ್ರಸಿ ಮಾಡಿದ್ರೆ ಆಗತ್ತಾ? ಓಕೆ, ಬಹಳಷ್ಟು ಮಾತಾಡಿದ್ವಿ ವರ್ತಮಾನದ ರಾಜಕಾರಣದ ಬಗ್ಗೆ, ಸಾಹಿತ್ಯದ ಬಗ್ಗೆ. ತುಂಬ ಎಪಿಸೋಡ್ಗಳನ್ನೇ ಮಾಡ್ಬೋದು ಪ್ರೊಫೆಸರ್ ಜೊತೆ ಮಾತಾಡಿದರೆ. ಆದರೆ ಮತ್ತೆ ಅವರು ಸಿಗ್ತಾರೆ, ಇನ್ನೊಮ್ಮೆ ಅವರ ಮೂಲಕ ಮತ್ತೆ ಭೇಟಿ ಆಗ್ತೇವೆ. ಸರ್, ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಒಬ್ಬ ಅದ್ಭುತ ಸಾಧಕನೊಂದಿಗೆ ಈ ನೆಲದಿಂದ ಅವರೇ ಹೇಳಿದ ಹಾಗೆ 10ನೇ ವಯಸ್ಸಿನಲ್ಲಿ ಬಸ್ ನೋಡಿದರು, ಈಗ ಫಾಸ್ಟೆಸ್ಟ್ ಏರೋಪ್ಲೇನ್ಗಳಲ್ಲಿ ಓಡಾಡುವಂಥವರು. ಅದೇ ರೀತಿಯಲ್ಲಿ ಸುಳ್ಯ ಬಸ್ ಸ್ಟ್ಯಾಂಡಿನ ಬೆಂಚಿನಲ್ಲಿ ಮಲಗಿದವರು ಇವತ್ತು ಅತ್ಯುನ್ನತವಾದ ಸ್ಟಾರ್ ಹೋಟೆಲ್ಗಳಲ್ಲಿ ಮಲಗ್ತಾ ಅಂತ ಇರುವವರು. ಬಹುಶಃ ಆ ಮಧ್ಯಗಿನ ಪಯಣವನ್ನು ಇನ್ನೂ ಕೂಡ ನೆನಪಿಟ್ಟುಕೊಂಡಿದ್ದಾರೆ, ಅವಲೋಕಿಸ್ತಾರೆ ಎನ್ನುವುದೇ ಒಂದು ವಿಶೇಷತೆ. ಅಂಥ ಒಬ್ಬ ಅದ್ಭುತ ಸಾಧಕರೊಂದಿಗೆ ನಾವು ಮಾತನಾಡಿದ್ದೇವೆ. ನಮಸ್ತೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇದು ಪ್ರೊಫೆಸರ್ KE ರಾಧಾಕೃಷ್ಣ ಅವರ ಮಾತುಗಳು. ಬಹಳಷ್ಟು ವಿಚಾರಗಳ ಬಗ್ಗೆ 2 ಎಪಿಸೋಡ್ಗಳಲ್ಲಿ ಮಾತನಾಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಸುದ್ದಿ ಸ್ಟುಡಿಯೋದಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ.